ಟಾಕ್ಸಿಕ್ ಆ್ಯಂಡ್ ದುರಂಧರ್. ನನ್ನ ಸಿನಿಮಾನೇ ನೋಡಿಲ್ಲ ನಾನು. ನನಗೆ ಸಿನಿಮಾ ಇಂಟ್ರೆಸ್ಟ್ ಇದೆ ಆ್ಯಸ್ ಎ ಸಬ್ಜೆಕ್ಟ್. ಈಗ ಆದರೆ ದುರಂಧರ್ ನೋಡಿದೆ ನಾನು. KGF 1 ನೋಡಿಲ್ಲ, KGF 2 ನೋಡಿಲ್ಲ. ಅಂದರೆ ಮನೆಯಲ್ಲಿ ಹೇಗಿತ್ತು ಅಂದರೆ ಕರೆಂಟ್ ಹೋದರೆ ಮನೆಯವರೆಲ್ಲ ಹಾಡ್ತಿದ್ವಿ. ಗ್ರಾಮರ್ ಶುಡ್ ಫಾಲೋ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ವಿಲ್ ನಾಟ್ ಫಾಲೋ ಗ್ರಾಮರ್. ರೋಡ್ನಲ್ಲಿ ನಾಯಿ ಬಿದ್ದಿದ್ರೆ ಅದಕ್ಕೆ ಕರ್ಕೊಂಬಂದು ಉಪಚಾರ ಮಾಡಿ ಟೇಜ್ ಇನ್ ಆ್ಯಕ್ಷನ್. ಸಂಗೀತ ಇರುತ್ತೆ, ಆಮೇಲೆ ರಾಗಕ್ಕೆ ಹೆಸರು ಕೊಡಿ ನೀವು. ಇಲ್ಲಮ್ಮ ಕೆಲವ್ರಿಗೆಲ್ಲ ಬೆಳೆದು ಬಿಡುತ್ತೆ ಇವಾಗ ಕೂದಲು. ಇಲ್ಲೇ ಬಂದು ಮಾಡ್ತೀವಿ ನೀವು ಅರೇಂಜ್ಮೆಂಟ್. ಡೆಫಿನೆಟ್ಲಿ. ನೀವು ಸಬ್ಜೆಕ್ಟ್ ಆಗಬೇಕು, ಅದು ಆಬ್ಜೆಕ್ಟ್ ಆಗಿರ್ಬೇಕು. ನೀವು ಅದನ್ನು ಮಾಡಬೇಕು. ತೆಗಿತೀನಿ ಬರ್ತಾ ಇದೆ ಏನು ಬರ್ತದೆ ಎಲ್ಲ ಅಂಡರ್ಗಾರ್ಮೆಂಟ್ಸ್. ಯಾರ್ದಾದ್ರು ಸ್ವಲ್ಪ ಕಷ್ಟ ನೋಡಿದ್ರೆ ಅವ್ಳ ಕಣ್ಣಲ್ಲಿ ಬಂದ್ಬಿಡ್ತಾರೆ. ಅವಳ ಕಣ್ಣಲ್ಲಿ ಕೆಲಸ ಬಿಟ್ಟು ಹೋಗ್ಬಿಡ್ತಾಳು ನೋಡ್ರಿ. ಹಿಂಗೆ ಹೇಳ್ತಾರೆ, 4 ಸತಿ ಬಿಟ್ಟೋಗಿದ್ದಾಳೆ ಅಲ್ಲ ರೀ. ಸರ್, ಇನ್ನೊಂದು ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಈಗ ಅಪ್ಕಮಿಂಗ್ ಮಾರ್ಚ್ ನಮಗೆಲ್ಲ ಇಂಡಿಯನ್ ಸಿನಿಮಾದಲ್ಲಿ ಕ್ಯೂರಿಯಸ್ ಆಗಿರೋದು ದುರಂಧರ್ ಪಾರ್ಟ್ 2 ಆ್ಯಂಡ್ ದ ಟಾಕ್ಸಿಕ್ ಕಲ್ಚರ್. ಸೊ ಟಾಕ್ಸಿಕ್ ಆ್ಯಂಡ್ ದುರಂಧರ್ ವೇರ್ ದ ಕಾಂಪಿಟೇಷನ್ ಆಫ್ ಮೂವಿ ಗೋಸ್ ಇನ್ ದಿಸ್ ಸ್ಕೇಲ್. ಸೊ ಆ ಒಂದು ಡಿಬೇಟ್ಸ್ ಏನಾಗ್ತದೆ, ಟಾಕ್ಸಿಕ್ ವೇರ್ ಇಟ್ ಈಸ್ ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್ ಮೂವಿ, ಮೇಕಿಂಗಿಂದ ಹಿಡ್ದು ಎಲ್ಲದು ಯಶ್ ಅವ್ರು ಮಾಡ್ತಾ ಇದ್ದಾರೆ, ವಿಚ್ ಇಸ್ ದ ಪ್ರೈಡ್. ಇನ್ನೊಂದು ಕಡೆ ಏನಂದರೆ ದುರಂಧರ್ ವಿಚ್ ಇಸ್ ರಿಯಲಿಸ್ಟಿಕ್, ನ್ಯಾಷನಲಿಸ್ಟಿಕ್, ಆಮೇಲೆ ರಾ ರಿಲೇಟೆಡ್. ಆ ಒಂದು ಕಾಂಪಿಟೇಷನ್ನು ಯಾವ ಜಾನರ್ ಆಫ್ ಅಂದರೆ ಯೂತ್ಸ್ಗೆ ಒಂದು ಕನ್ಫ್ಯೂಷನ್ ಆಗುತ್ತೆ, ಯಾವ ಜಾನರ್ ನಾವು ಸೆಲೆಕ್ಟ್ ಮಾಡಬೇಕು ಅಥವಾ ಯಾರು ನಮಗೆ ಇಷ್ಟ, ಅದ್ರ ಬಗ್ಗೆ ಆ ಥರ ಒಂದು ಕಾಂಪ್ಲೆಕ್ಸಿಟೀಸ್ ಬಗ್ಗೆ ನಿಮ್ಮ ಅನಾಲಿಸಿಸ್. ನೋಡಿ, ನಾನು ಆ್ಯಕ್ಟ್ ಮಾಡಿರೋ ಒಂದು 100 ಸಿನಿಮಾದಲ್ಲಿ ನಾನು ಒಂದು 60-65 ಸಿನಿಮಾ ನೋಡಿಲ್ಲ. ನನ್ನ ಸಿನಿಮಾನೇ ನೋಡಿಲ್ಲ ನಾನು. ವಿಚ್ ಪಠಾನು ನೀವು ಎಷ್ಟೋ ಕಡೆ ಹೇಳಿದ್ದೀರಾ. ಪಠಾನ್ ನೋಡಿಲ್ಲ ನಾನು, ನೋಡೋದೇ ಇಲ್ಲ. ನನಗೆ ಅಂಥ ಫಿಲ್ಮ್ ಇಂಟ್ರೆಸ್ಟ್ ಇಲ್ಲ ನನಗೆ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ನನಗೆ ಸಿನಿಮಾ ಇಂಟ್ರೆಸ್ಟ್ ಇದೆ ಆ್ಯಸ್ ಎ ಸಬ್ಜೆಕ್ಟ್. ಬಟ್ ಸಿನಿಮಾಗಳನ್ನ ನೋಡೋ ಇಂಟ್ರೆಸ್ಟ್ ನನಗೆ ಸಸ್ಟೈನ್ಡಾಗಿರೋದಿಲ್ಲ. ನನಗೆ ಅದರಲ್ಲಿ ಏನೋ ನೋಡೋದು ವಿಶೇಷ ಇರಬೇಕು, ಯಾರೋ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಡಿಸ್ಕಷನ್ ಆಗಬೇಕು, ಹಂಗಿದ್ರೆ ಬರ್ತೀನಿ. ಸುಮ್ಮನೆ ಎಂಟರ್ಟೈನ್ಮೆಂಟ್ಗೆ ಹೋಗಿ ನಾನು ನೋಡೋದಿಲ್ಲ. ನಾನು ಇಲ್ಲಿವರೆಗೂ ಒಂದು ವೆಬ್ ಸೀರೀಸ್ ನೋಡಿಲ್ಲ ನಾನು. ಓಕೆ, ಒಂದು 10 ವೆಬ್ ಸೀರೀಸ್ ಮಾಡಿರ್ಬೋದು, ನಾನು ನೋಡಿಲ್ಲ. ನಾನು ವೆಬ್ ಸೀರೀಸೇ ನೋಡಲ್ಲ ನಾನು, ಆಯಿತಾ. ನಂದೇ ನೋಡಲ್ಲ, ಯೋಚನೆ ಮಾಡಿ ನೀವು. ಈಗ ಆದರೆ ದುರಂಧರ್ ನೋಡಿದೆ ನಾನು. ಯಾಕೆಂದರೆ ನನ್ನ ಸ್ಟೂಡೆಂಟ್ಸೇ ಒಂದಷ್ಟು ಜನ ಕರ್ಕೊಂಡೋದ್ರು ನನ್ನ, ಹೋಗಿ ನೋಡೋಕ್ಕೆ ಅನಾಲಿಸಿಸ್ ಮಾಡೋಣ ಅಂತ. ರಾತ್ರಿ ಶೋಗೋದೆ ನಾನು. ಅದು ಹಿಂದಿನ ದಿನನೂ ಅದೇ ದುರಂಧರ್ಗೆ ರಾತ್ರಿ ಲೇಟ್ ನೈಟ್ ಶೋಗೋದೆ. ಅದಾದಮೇಲೆ ಡಿಸ್ಕಷನ್ಗೆ ಹೋದೆ. ರಾತ್ರಿಗೆ 2 ಗಂಟೆಗೆ ಹೋಗಿ ಮಲ್ಕೊಂಡೆ ಮನೇಲಿ. ನೋಡಿ, ಆ ದುರಂಧರ್ದು ಏನು ಹೇಳ್ತೀನಿ, ನಾನು ಟಾಕ್ಸಿಕ್ ನೋಡಿಲ್ಲ, KGF 1 ನೋಡಿಲ್ಲ, KGF 2 ನೋಡಿಲ್ಲ. ಕಾಂತಾರ ಅದೇನೋ ಚಾಪ್ಟರ್ 2 ನೋಡಿಲ್ಲ ನಾನು. ಚಾಪ್ಟರ್ 1 ಅದೇನೋ ನೋಡಿಲ್ಲ ನಾನು. ಕಾಂತಾರ ಮೊದಲು ಆಸ್ಟ್ರೇಲಿಯಲ್ಲಿ ಇದ್ದಾಗ ನೋಡಿದೆ, ಯಾರೋ ಕರ್ಕೊಂಡೋದ್ರು ಅಂತಿದ್ರೆ. ಯೂಶ್ವಲಿ ನಾನು ಈ ಪಾಪ್ಯುಲರ್ ಸಿನಿಮಾನ ಹೋಗಿ ಅಷ್ಟು ಬೇಗ ನೋಡೋಲ್ಲ. ಐ ಲೈಕ್ ಕಾಂತಾರ, ಅದು ಫಸ್ಟ್ ನೋಡಿದ್ನಲ್ಲ, ಐ ಲೈಕ್ ಕಾಂತಾರ. ಅದು ಒಂದು ಮೈಕ್ರೋ ಕಲ್ಚರ್ನ ಅಷ್ಟು ಕಾನ್ಫಿಡೆಂಟಾಗಿ ಪ್ರೆಸೆಂಟ್ ಮಾಡಿದ್ದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬಟ್ ಅಫ್ಕೋರ್ಸ್ ಅಲ್ಲೆಲ್ಲ ಬುದ್ಧಿಜೀವಿಗಳು ಬೈದಿರೋದನ್ನ, ಗ್ರಾಮರ್ ಇಲ್ಲ ಫಿಲ್ಮಲ್ಲಿ ಅಂತ. ಗ್ರಾಮರ್ ಶುಡ್ ಫಾಲೋ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ವಿಲ್ ನಾಟ್ ಫಾಲೋ ಗ್ರಾಮರ್ ಅಲ್ವಾ? ಹೌದೌದು. ಮೊದಲು ಭಾಷೆ ಇರುತ್ತೆ, ಸಂಗೀತ ಇರುತ್ತೆ, ಆಮೇಲೆ ರಾಗಕ್ಕೆ ಹೆಸರು ಕೊಡಿ ನೀವು. ಅಲ್ಲ, ಸಂಗೀತ ಇರುತ್ತಲ್ಲ ಅದಕ್ಕೆ ಮುಂಚೆನೇ. ನಿಮಗೆ ಸಾರಿಗಾಮ ಅಂತ ನೀವು ಹೇಳೋಕ್ಕೆ ಮುಂಚೆನೇ ಸ್ವರಗಳಿರುತ್ತಲ್ಲ ಅಲ್ಲಿ. ನಿಮಗೆ ಚೆನ್ನಾಗಿ ಇಂಪಾಗಿ ಕೇಳಿಸೋ ಸ್ವರ ಆಗಲೇ ಇರುತ್ತೆ. ನೀವು ಅದಕ್ಕೆ ಹೆಸರು ಕೊಡ್ಬೋದು ಅಷ್ಟೇ ಅಲ್ವಾ? ಸೊ ನಾನೇನು ಗ್ರಾಮರ್ನ ಅಷ್ಟು ವ್ಯಾಲ್ಯೂ ಮಾಡಲ್ಲ ನಾನು, ಸಿನಿಮಾದಲ್ಲಂತೂ ಮಾಡೋದೇ ಇಲ್ಲ ನಾನು. ಬಟ್ ಎನಿವೇ, ಸೊ ಅದು. ಬಟ್ ಈಗ ದುರಂಧರ್ನ ನಾನು ನೋಡಿದೆ. ಈ ದುರಂಧರ್ನ ನಾನು ಬೇರೆ ಥರ ಹೇಳ್ತೀನಿ. ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಸ್ಟೋರಿ ಟೆಲ್ಲಿಂಗ್. ವೆದರ್ ಇಟ್ಸ್ ಪೇಟ್ರಿಯಾಟಿಕ್, ನಾಟ್ ಪೇಟ್ರಿಯಾಟಿಕ್, that's another matter. It is incidentally patriotic. ಆದರೆ ವೆದರ್ ಇಟ್ ವಾಸ್ ನಾಟ್ ಪೇಟ್ರಿಯಾಟಿಕ್ ಆಲ್ಸೋ, ಇಟ್ಸ್ ವೆರಿ ಗುಡ್ ಸ್ಟೋರಿ ಟೆಲ್ಲಿಂಗ್. ಇಟ್ಸ್ ವೆರಿ ವೆರಿ ಹೈ ಕ್ವಾಲಿಟಿ ಸ್ಟೋರಿ ಟೆಲ್ಲಿಂಗ್. ಆ ಥರದ್ದಿದ್ದಾಗ ಏನಾಗುತ್ತೆ ನೋಡಿ, ಈಗ ದುರಂಧರಲ್ಲಿ ಯಾರೋ ನನಗೆ ಹೇಳಿದ್ರು ಅಕ್ಷಯ್ ಖನ್ನಾ ಚೆನ್ನಾಗಿ ಮಾಡಿದ್ದಾನೆ ಅಂತ. ನಾನು ಕೇಳಿದೆ ಯಾರು ಚೆನ್ನಾಗಿ ಮಾಡಿಲ್ಲ ಅಂತ. ಅವ್ರು ಯೋಚನೆ ಮಾಡಿ, ಇಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂದರು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಡೈರೆಕ್ಟರಿಗೆ ಕ್ರೆಡಿಟ್. ಎಲ್ಲ ಆ್ಯಕ್ಟರ್ಸ್ದು ಅವ್ರ ಲಿಮಿಟೇಷನನ್ನು ಅರ್ಥ ಮಾಡಿಕೊಂಡು, ಅವ್ರ ಸಾಧ್ಯತೆಗಳನ್ನ ಅರ್ಥ ಮಾಡಿಕೊಂಡು ಅಷ್ಟರಲ್ಲಿ ಆ ಚೌಕಟ್ಟಲ್ಲೇ ಮಾಡಿಸಿದ್ದಾರೆ ಅವರು. ಅಂದರೆ ಹಂಗೆ ಶಿಲ್ಪಿ ಕೆತ್ತಿರ್ತಾರೆ ಅಂತ. ಅದಕ್ಕಿಂತ ಜಾಸ್ತಿ ಮಾಡಬೇಡಿ ನೀವು ಅಂತ, ಇಷ್ಟೇ ಇದಕ್ಕಿಂತ ಮಾಡಬೇಡಿ ಅಂತ ಬಿಟ್ಟಿಲ್ಲ ಅವ್ರಿಗೆ ಮಾಡೋದಕ್ಕೆ, ಆಯಿತಾ. ನಾನು ಇಮಿಟೇಟ್ ಮಾಡಲ್ಲ, ಬಟ್ ಎಲ್ಲರಿಗೂ ಅವ್ರವ್ರದ್ದು ಏನು ಸ್ಟ್ಯಾಂಡರ್ಡ್ ಜಸ್ಟ್ ಇರೋ ಅದನ್ನ ಮಾತ್ರ ಮಾಡೋಕ್ಕೆ ಬಿಡೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಬಿಟ್ಟಿಲ್ಲ ಫಿಲ್ಮಲ್ಲಿ.
ಯಾವ ಆ್ಯಕ್ಟರ್ಗೆ ಬಿಟ್ಟಿಲ್ಲ ಆಯಿತಾ. ಅವ್ರು ಹಿಂಗೆ ಅಂತ ಇರಬೇಕು ಅಕ್ಷಯ್ ಖನ್ನಾ ಈ ಥರದ್ದು ಆ ಥರ ಎಲ್ಲರಿಗೂ ಮಾಡಿದ್ದಾರೆ ಅವರು. ಪಕ್ಕ ಇಟ್ಸ್ ಅ ಡೈರೆಕ್ಟರ್ಸ್ ಪ್ರಾಡಕ್ಟ್ ಅಂತ. 100% ಡೈರೆಕ್ಟರ್ಸ್. ಡೈರೆಕ್ಟರ್ ಇಸ್ ದ ರೈಟರ್, ಡೈರೆಕ್ಟರ್ ಇಸ್ ದಿ ಕ್ರಿಯೇಟರ್, ಆ್ಯಂಡ್ ಹೀ ಈಸ್ ದ ಫಿಲ್ಮ್ ಮೇಕರ್. ಓಕೆ, ಸೊ ಅದು ಏನಾಗುತ್ತೆ ಆ ಥರ ಮಾಡಿದಾಗ ಇಟ್ ವಿಲ್ ಟ್ರಾನ್ಸೆಂಡ್ ಪ್ರೆಜುಡಿಸ್ ಎವ್ರಿಥಿಂಗ್. ಅದಕ್ಕೆ ಈವನ್ ಪೀಪಲ್ ಅಕ್ರಾಸ್ nations, yeah, they are celebrating that not just nation, across the divide left to right divide in the, I mean, across the divide also they are praising it alwa, praising it, yeah. Because ಪಾಕಿಸ್ತಾನಲ್ಲಿ ಎಷ್ಟೋ ಕಡೆ ಆ ಹಾಡುಗಳು, ಆ ಫಿಲ್ಮ್ ಹಾಡು, because it transcends. Good storytelling will transcend, you know. You can't, when a story is good and told well, it is, you will get attention. ಅದಾಗಿದೆ ಅದು ನನ್ನ ಒಪಿನಿಯನ್ನಲ್ಲಿ. ಇನ್ನೊಂದು ಜನರೇಷನ್ವರೆಗೂ ಈ ದುರಂಧರ್ ಫಿಲ್ಮ್ದು ಛಾಯೆ ಇಂಡಿಯನ್ ಸಿನಿಮಾ ಮೇಲೆ ಇರುತ್ತೆ. ಪೇಟ್ರಿಯಾಟಿಕ್ ಸಬ್ಜೆಕ್ಟ್ ಅಂತಲ್ಲ, ಎ ಬೋಲ್ಡ್ ನ್ಯೂ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಅಂತ. ಸ್ಟೋರಿ ಟೆಲ್ಲಿಂಗ್ ಇಸ್ ದ ಕೋರ್ ಆಫ್ ಇಟ್. ಇಟ್ ವಿಲ್ ಕಮ್. ಈ ಹಿಂದಿನ ಈಗ ಏನೇನು ಫಾರ್ಮುಲಾ ಇತ್ತು ಅದು ಯಾವ ಫಾರ್ಮುಲಾನೂ ಇಲ್ಲ ಅದರಲ್ಲಿ. it has broken all the barriers ಅಂತೀರಾ ನೀವು? It's not a single, no barriers. It is ಬೌಂಡ್ರಿ it's bounded over the barriers, not broken them. It's ignored it. It's gone to open space and done it. ಇಷ್ಟ ಬಂದಿದ್ದು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದೇ ಒಂದು ಅನ್ಅವಾಯ್ಡಬಲ್ ಮಾಡಲೇಬೇಕಾಗಿದ್ದು ಏನಿತ್ತು ಅಂದರೆ, ಅಷ್ಟೊಂದು ಡಿಫ್ರೆಂಟ್ ಥ್ರೆಡ್ಸ್ ಆಫ್ ಸ್ಟೋರಿನ ಲಿಂಕ್ ಮಾಡೋಕ್ಕೆ ಯು ನೀಡ್ ಎ ಯೂನಿಫೈಯಿಂಗ್ ಕ್ಯಾರೆಕ್ಟರ್ ಸ್ಟೋರಿ, ಒಂದು ಪರ್ಸ್ನಲ್ ಸ್ಟೋರಿ ಆಫ್ ಎ ಕ್ಯಾರೆಕ್ಟರ್ ರಿಕ್ವೈರ್ಡ್. ಅದನ್ನು ಪೂರ್ತಿ ಸರಿಯಾಗಿ ಹೇಳೋದಿಲ್ಲ. ಅದು ಯಾರೋ ಒಂದು ಲೇಡಿ ನೋಡ್ತಾ ಇರ್ತಾಳೆ ಅವನ್ನ, ಯಾರು ಅವಳು ಅಂತ ನಮಗೆ ವಿವರ ಕೊಡೋದಿಲ್ಲ. ಮುಂದೆ ಬರುತ್ತೆ, ಸಡನ್ನಾಗಿ ಫಿಲ್ಮ್ ನಿಂತೋಗ್ಬಿಡುತ್ತೆ, ಮುಂದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇನೋ. ಓಕೆ, ಸೊ ಹೀ ಈಸ್ ಯೂಸ್ ದಟ್ ಗೈ ಟು ನಿಟ್ ಟುಗೆದರ್ ಎ ಸ್ಟೋರಿ. ಬೇರೆ ಡಿಸ್ಪ್ಯಾರೇಟ್ ಎಲಿಮೆಂಟ್ಸ್ ಎಲ್ಲೆಲ್ಲಿಂದ ತೊಗೊಂಬಂದ್ಬಿಟ್ಟು ಒಂದು ಇಸ್ ಡನ್ ಎಷ್ಟು ಅದೊಂದು ಯೂಸ್ ಮಾಡಿದೆ. ಎಕ್ಸ್ಪೆರಿಮೆಂಟ್ ಟ್ರೈಡ್ ಅಲ್ಲ, ದಟ್ ಈಸ್ ಎ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥಡ್. ಆ್ಯಕ್ಚುಲಿ ದಟ್ ಒನ್ ಇಸ್, that's how you do it. You bring a character and you knit together many stories, you know, many different events you knit together. ಅದನ್ನ ಮಾಡಿದ್ದಾರೆ. ಅದು ಬಿಟ್ಟರೆ ದ ಸ್ಟೈಲ್, ದ ಮೇಕಿಂಗ್, ಯುನೋ, ಇಟ್ಸ್ ದ ವಿಜುವಲ್ಸ್, ದ ರೆಪ್ರೆಸೆಂಟೇಷನ್ ಆಫ್ ಪಾಕಿಸ್ತಾನ್ ವೆನ್ ಇಟ್ಸ್ ನಾಟ್ ಶಾಟ್ ಇನ್ ಪಾಕಿಸ್ತಾನ್, ಐ ಗೆಸ್. yeah, it's not, It's just, it is completely new, and I don't think you will be able to ignore this film for a generation. ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಪ್ರಾಬಬ್ಲಿ. ಅಂದರೆ ಅದನ್ನು ಬೇರೆ ಥರ ಅನಲೈಸ್ ಮಾಡೋರು ಫಿಲ್ಮ್ ಕ್ರಿಟಿಕ್ಸ್ ಎಲ್ಲ, ವಾಟ್ ಯು ಆರ್ ಟೆಲ್ಲಿಂಗ್ ಇಸ್ ಅಲ್ಲ, ಫಿಲ್ಮ್ ಕ್ರಿಟಿಕ್ಸ್ ಎಲ್ಲ ಅವ್ರಿಗೆ ಇಷ್ಟ ಆಗಿದ್ದು ಇಷ್ಟ ಆಗಲಿಲ್ಲ ಅಂತೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಯೂಶ್ವಲಿ ಸಿನಿಮಾ ಕ್ರಿಟಿಕ್ಸ್ಗೆ ಸಿನಿಮಾ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಓಕೆ, ಅವ್ರು ಏನಂತಾರೆ, ಸ್ಟೋರಿ ಮೇಲೆ ಕಾಮೆಂಟ್ ಮಾಡ್ತಾ ಇರ್ತಾರೆ. ಈ ಸ್ಟೋರಿ ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಗಲಿಲ್ಲ ಸ್ಟೋರಿಲಿ, ಇದು ಇಷ್ಟ ಆಯಿತು ಸ್ಟೋರಿಲಿ, ಈ ಥರ ಇರ್ತಾರೆ ಅವ್ರಿಗೆ. ಆಗಿಲ್ಲ, ಅವ್ರಿಗೆ ಇಷ್ಟ ಇರಲಿ ಇಷ್ಟ ಇರಲಿ, ಯಾರು ಕೇರ್ ಮಾಡ್ತಾರೆ ಅವರು? ದೇ ಶುಡ್ ಫೈಂಡ್ ಔಟ್ ವೈ ಇಟ್ ಈಸ್ ಸಕ್ಸಸ್ಫುಲ್ ಇಫ್ ಪಾಸಿಬಲ್. ವಾಟ್ ಈಸ್ ಸೋ ನ್ಯೂ ಇನ್ ದಿಸ್ ಫಿಲ್ಮ್ ದಟ್ ಇಟ್ ಸಕ್ಸಸ್ಫುಲ್? ದೇ ಶುಡ್ ಹ್ಯಾವ್ ಫೌಂಡ್ ಔಟ್. ಮೇ ಬಿ ನೀವೇ ಕ್ರಿಟಿಕ್ಸ್ ಯಾರು ಕೇರ್ ಮಾಡ್ತಾರೆ ಬಿಡಿ. ನಮ್ಮಲ್ಲಿ ಇಂಡಿಯನ್ ಕ್ರಿಟಿಕಲ್ ಕಲ್ಚರ್ ಚೆನ್ನಾಗಿಲ್ಲ. ಬಟ್ ಆಸ್ ಎ the public, when it receives a film, will receive it. You can't stop them. ಬಟ್ ವಾಟ್ ಅಬೌಟ್ ದ ಟಾಕ್ಸಿಕ್ ಸರ್? ಅಂದರೆ ತುಂಬ ವಿವಾದ. ಏನು ಗೊತ್ತಿಲ್ವಲ್ರಿ ಅದ್ರ ಬಗ್ಗೆ? ಗೊತ್ತೇ ಇಲ್ಲ. ಅದೇನೋ ಅದರಲ್ಲಿ ಅದೇನೋ ಟೀಸರ್ ಬಂತಂತೆ, ಅದು ಸೆಕ್ಸಿ ಆಗಿದೆ ಅಂತ ಯಾರು ಹೇಳ ಬೆಟ್. ಅದಂದರೆ ಅವರೇ ಅದೆಲ್ಲ ಏನು ಗೊತ್ತಾ? ದುರಂಧರದ ಏನಾರು ಇತ್ತು ನಿಮ್ಗೆ ಈ ಥರ ಏನೋ ಗೊತ್ತಿತ್ತು ನಿಮಗೆ? ಇಲ್ಲ, ಗೊತ್ತಿರಲಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಸಾ ಇಟ್ ಆನ್ ಅ ಬಿಗ್ ಸ್ಕ್ರೀನ್. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. You can't compare them because it's a different style. He's not trying to lure audience or something. He's kept it mystical. He's come with a product and allowed the product to tell the story. Yes. Curiosity. He's not hyped it before that, no. So it's different from any formula we know till now, no. ಸರ್, ಒಂದು ಕಡೆ ಸಿನಿಮಾ ಹಿಂಗಾದರೆ, ಪರ್ಸ್ನಲಿ ನಾನು ನಿಮ್ಮ ಪರ್ವಾನ್ ನೋಡಿದ್ದೀನಿ, ಪ್ರೆಸ್ಟೀಜ್ ಸೆಂಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಕೋನಂಕುಂಟೆಲಿ. ಇಡೀ 8 ಗಂಟೆ ಅವತ್ತು ನೀವು ಭೀಷ್ಮನ ಒಂದು ಪಾತ್ರವನ್ನು ಮಾಡಿದ್ರಿ. ಸೊ ಯಾವತ್ತು ನೋಡಿದ್ರಿ ನೀವು? ಅರುಂಧತಿ ಮೇಡಮ್ ಬಂದಿದ್ರು, ಅರುಂಧತಿ ನಾಗೌರ್ ಮೇಡಮ್ ಬಂದಿದ್ರು ಅವತ್ತು.
ಮೇಲ್ ಶೋನಾ ಒನ್ ಇಯರ್ ಇಂಗ್ಲಿಷ್ ಇಂಗ್ಲಿಷ್ ಇಲ್ಲ ಕನ್ನಡ ನಾನು ಕನ್ನಡದಲ್ಲಿ ನೋಡ್ಬೇಕಿತ್ತು ಆಕ್ಚುಲಿ ವಿನಯ್ ಶಾಸ್ತ್ರಿ ಅಣ್ಣ ಹೇಳಿದ್ರು ಇಲ್ಲ ಕನ್ನಡ ನೋಡ್ಬೇಕು ಐ ಆಮ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಚಾನ್ಸ್ ಇಲ್ಲೇ ಬಂದು ಮಾಡ್ತೀವಿ ನೀವು ಅರೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ಓ ಸರ್ ಅದು ಇಂಗ್ಲೀಷು ಕನ್ನಡ ಎಲ್ಲ ನೋಡೋದು ಬಟ್ ಸರ್ ನೀವು ಹೇಗೆ ದಟ್ ಯು ಕ್ಯಾರಿಡ್ ದಟ್ ಅಂದರೆ ನಾವು ಒಂದೇನು ನೋಡ್ತೀವಿ ಅಂದರೆ ಈಗ ಫ್ಯಾಮಿಲಿ ಅದೊಂದು ಫ್ಯಾಮಿಲಿಯಾಗಿ ನೀವು ಒಂದು ಕಮ್ಯುನಿಟಿ ಆಗಿದ್ದೀರಾ ಒಂದು ಥಿಯೇಟರ್ ಪರ್ಸನ್ ಅದ್ರ ಜೊತೆಗೆ ಮೇಘನಕ್ಕಾಗಿರಲಿ ತೇಜು ಅಕ್ಕ ಆಗಿರಲಿ ಅಥವಾ ನಿಖಿಲ್ ಅಣ್ಣ ಆಗಿರಲಿ ಹೌ ಇಸ್ ದಟ್ ಯುನೋ ಕೋಆರ್ಡಿನೇಷನ್ ನಿಮ್ಮ ಫ್ಯಾಮಿಲಿಲಿ ಹೌ ಡು ಯು ವರ್ಕ್ ಯಾಕೆಂದರೆ ನಾವು ಯುವಕ ಸಂಘದಲ್ಲೂ ನೋಡ್ತಾ ಇರ್ತೀವಿ ನೀವು ಬರ್ತೀರಾ ಪ್ರಾಕ್ಟೀಸ್ ಮಾಡ್ತೀರಾ ಯು ಡೋಂಟ್ ಸಿ ದಟ್ ಹಿ ಈಸ್ ಅ ಫಾದರ್ ಅಥವಾ ಡಾಟರ್ ಅಂತ ಹೌ ಇಸ್ ದಟ್ ಥಿಯೇಟರ್ ಕಲ್ಚರ್ ಅಂದರೆ ನಿಮ್ಮ ಫ್ಯಾಮಿಲಿನ ಹೆಂಗೆ ಇನ್ನಷ್ಟು ಗಟ್ಟಿ ಮಾಡಿದೆ ನಮ್ಮ ತಾಯಿ ಮೆಟ್ರಿಕ್ಯುಲೇಷನ್ ಮಾಡ್ತಾ ಇರಬೇಕಾದ್ರೆ ಆಗಾಗ ಹುಡುಗರು ಹುಡುಗಿರ ಸ್ಟೇಜ್ ಮೇಲೆ ಒಟ್ಟಿಗೆ ಹೋಗಿ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಹುಡುಗರೇ ಹುಡುಗಿರ ಪಾತ್ರ ಮಾಡಬೇಕು ಹುಡುಗಿಯರೇ ಹುಡುಗರ ಪಾತ್ರ ಮಾಡಬೇಕು ಇಲ್ಲ ಆಲ್ ಗರ್ಲ್ ಆಲ್ ವಿಮೆನ್ ಆರ್ ಆಲ್ ಎಲ್ಲ ಸ್ತ್ರೀ ಎಲ್ಲ ಪುರುಷರು ಮಾಡಬೇಕಾಗಿತ್ತು ಆ ಥರ ಇತ್ತು ಅವರು ಕೈಲಾಸಮ್ದೊಂದು ನಾಟಕ ಮಾಡ್ತಾಯಿದ್ರು ಅದ್ರ ಗಂಡಸ್ ಪಾತ್ರ ಮಾಡಬೇಕಾಗಿತ್ತು ಅವ್ರಿಗೆ ಆಗ ನಮ್ಮ ತಂದೆ ಕಿರ್ಲೋಸ್ಕರಲ್ಲಿ ಕೆಲಸ ಮಾಡ್ತಾಯಿದ್ರು ಅಂದರೆ ಆಗಲೇ ಮೇಕಪ್ ಕಲ್ತಿದ್ರು ಅವರು ಫ್ಯಾಕ್ಟ್ರಿ ವರ್ಕ್ ಮಾಡ್ತಾಯಿದ್ರು ಫ್ಯಾಕ್ಟ್ರಿ ವರ್ಕ್ ಮುಗಿಸಿ ಇಲ್ಲಿ ಮೇಕಪ್ ಮಾಡೋಕ್ಕೆ ಅವರು ವಿಜಯ ಕಾಲೇಜಿಗೆ ಬಂದಿದ್ದಾರಂತೆ ಬಂದು ನಮ್ಮ ತಾಯಿನ ನೋಡಿ ಅವ್ರಿಗೆ ಆಕರ್ಷಣೆ ಆಯಿತು ಏನೋ ಅವ್ರಿಗೆ ಮೇಕಪ್ ಮಾಡ್ಬೇಕಾದ್ರೆ ಮೀಸೆ ಬೆಳೆದ್ರಂತೆ ಅವರು ಪೆನ್ಸಿಲಲ್ಲಿ ಓಕೆ ನಮ್ಮ ತಾಯಿ ಹೇಳಿದ್ರಂತೆ ನನಗೆ ಇಲ್ಲ ನನಗೆ ನಿಜವಾದ ಕೂದಲಾಕಿ ಮಾಡಿ ನನಗೆ ಇದು ಮೀಸೆ ಸರಿಗಿಲ್ಲ ರಿಯಲಿಸ್ಟಿಕ್ ಇರಬೇಕು ನನಗೆ ಇವರು ಅವ್ರಿಗೆ ರೇಗಿಸೋಕ್ಕೆ ಚುಡಾಯಿಸೋಕ್ಕೆ ಇಲ್ಲಮ್ಮ ಕೆಲವ್ರಿಗೆಲ್ಲ ಬೆಳೆದ್ಬಿಡುತ್ತೆ ಇವಾಗ ಕೂದಲು ಅವ್ರು ಯೋಚನೆ ಮಾಡಿ ಇಲ್ಲ ನಾನು ಮದುವೆ ಆಗೋದಿಲ್ಲ ನನಗೆ ಪರವಾಗಿಲ್ಲ ಆಕೆ ಅಂತ ಹೇಳಿದ್ರಂತೆ ಇವ್ರಿಗೆ ಅವಳನ್ನೇ ಮದುವೆ ಆಗಬೇಕು ಅಂತ ಮನ್ಸು ಮಾಡ್ಕೊಂಬಿಟ್ರಂತೆ ಆವಾಗಲೇ ಆಮೇಲೆ ಒಂದು 5 ವರ್ಷ ಪರಿಚಯ ಮಾಡಿ ಮದುವೆ ಆದರು ನಮ್ಮ ತಂದೆ ಕಟ್ಟಿದ ಮನೆ 1966ರಲ್ಲಿ ನಾವು ಅಲ್ಲಿಗೆ ಹೋಗಿದ್ದು ನನಗೆ ಆವಾಗ 4.5 ವರ್ಷ ನಮ್ಮ ತಂದೆ ಕಟ್ಟಿದ ಮನೆ ಹೆಸರು ಗ್ರೀನ್ ರೂಮ್ ಓಕೆ ಈಗಲೂ ನನ್ನ ತಮ್ಮ ಆ ಮನೇಲಿದ್ದಾನೆ ಈಗಲೂ ಆ ಮನೆ ಹೆಸರು ಬೆಂಗಳೂರಲ್ಲೇ ಆ ಮನೆ ಹೆಸರು ಗ್ರೀನ್ ರೂಮ್ ಅವ್ರದ್ದೊಂದು ಥಿಯೇಟರ್ ಗ್ರೂಪ್ ಇದೆ ನಮ್ಮ ತಾಯಿ ಮನೆ ಇದು ತಂದೆ ಮನೆಯದು ಗ್ರೀನ್ ರೂಮ್ ಕ್ಲಬ್ ಅಂತ ಅದ್ರ ಹೆಸರು ಆಯಿತಾ ನಾವು ಬೆಳೆದಿದ್ದೇ ನಾಟಕದ ವಾತಾವರಣದಲ್ಲಿ ನಮ್ಮ ಮನೇಲಿ ಒಬ್ಬರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗಲ್ಲ ನಾಟಕ ಆ ಥರ ಡಿಸ್ಕಷನ್ ಆಗ್ತಾ ಇರುತ್ತೆ ನಾವೆಲ್ಲರೂ ಒಂದೇ ಅಭಿಪ್ರಾಯದವ್ರು ಇರೋದೇ ಇರಲ್ಲ ನಾವು ಆಯಿತಾ ಆ ಥರ ಇರುತ್ತೆ ಈಗ ನಾನು ಮಾಡ್ತಾ ಇರೋ ನಾಟಕದಲ್ಲಿ ಮೇಘನ ಭಾಗವಹಿಸಲ್ಲ ಇವಾಗ ಅವಳಿಗೆ ಇಷ್ಟ ಇದ್ದರೆ ಮಾತ್ರ ಬರ್ತಾಳೆ ಇಲ್ಲದ್ರೆ ಬರಲ್ಲ ಆ ಥರ ನಮ್ಮ ಮನೇಲಿ ಆ ಫ್ರೀಡಮ್ ಎಲ್ಲರಿಗೂ ಇದೆ ಐ ವಾಂಟೆಡ್ ಟು ಆಸ್ಕ್ ಇನ್ ಪರ್ಟಿಕ್ಯುಲರ್ ಮೇಘನಕ್ಕನ ಟಾಪಿಕ್ ಬಂದಿದೆ ಮ್ಯಾಮ್ ನೀವು ಇದ್ದೀರಾ ಯು ಕ್ಯಾನ್ ಟಾಕ್ ಸೊ ಮೇಘನಕ್ಕಂದು ವಿಷಯ ಬಂದಿದ್ದಕ್ಕೆ ಸೊ ಅವರು ಮತ್ತು ನಿಖಿಲ್ ಅಣ್ಣ ಆಗಿರಲಿ ಅವರು ಈಗ ಒಂದು ಏನೇನೋ ಆಸೆ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಆಗಿರಲಿ ನಿಮ್ಮ ಲೈಟಿಂಗ್ ಆಗಿರಲಿ ಜೊತೆಗೆ ಶಿ ಈಸ್ ವರ್ಕಿಂಗ್ ಇನ್ ಎಕನಾಮಿಕ್ ಕೋರ್ಟ್ ಕೂಡ ಅದಾದಮೇಲೆ ಶಿ ಈಸ್ ವರ್ಕಿಂಗ್ ಇನ್ ಟು ಫಿಲ್ಮ್ ಆ್ಯಸ್ ಅ ಪರ್ಸನ್ ನಾವು ತೇಜು ಬೆಲ್ವಾಡಿ ಅಕ್ಕಂದು ಇಂಟರ್ವ್ಯೂ ಸಂದರ್ಶನ ಎಲ್ಲ ನೋಡ್ತಾ ಇರ್ತೀವಿ ಸೊ ಮೇಘನ ಅಕ್ಕನ ಬಗ್ಗೆ ಅಪ್ಪ ಅಮ್ಮ ಆಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಒಂದು ಪರ್ಸನ್ ಅವಳು ಚಾರ್ಟರ್ಡ್ ಅಕೌಂಟೆಂಟು ಭಾಳ ಬುದ್ಧಿವಂತು ಒಳ್ಳೆ ಹುಡುಗಿ ಅಂದರೆ ಅವಳಿಗೆ ಯಾವ ಥರ ಟ್ಯಾಲೆಂಟ್ ಇದೆ ಅಂದರೆ ಒಂದೇ ವರ್ಷ ಆಗಿತ್ತು ಅದು ಫುಲ್ ಐನಿ ನಂದಿನಿ ಹಾಡ್ತಿತ್ತು ಅಂದರೆ ಮನೆಯಲ್ಲಿ ಹೇಗಿತ್ತು ಅಂದರೆ ಕರೆಂಟ್ ಹೋದರೆ ಮನೆಯವರೆಲ್ಲ ಹಾಡ್ತಿದ್ವಿ ಅವಳಿಗೆ ಟಾಪ್ 20 ಸಾಂಗ್ಸ್ ಅವಾಗ ಚಿತ್ರಹಾರ ಅವಾಗ ಪ್ರೈವೇಟ್ ಅದು ಚಿತ್ರಹಾರ ಇಲ್ಲ ಏನೋ ಟಿವಿನಲ್ಲಿ ಟಾಪ್ 20 ಸಾಂಗ್ಸ್ ಬರೋದಲ್ರಿ ಹಿಟ್ ಚಿತ್ರಹಾರ ಕರೆಕ್ಟ್ ಚಿತ್ರಹಾರ ವರ್ಷಕ್ಕೆ ವಾರಕ್ಕೊಂದ್ಸತಿ ಬರೋದು ಅದನ್ನ ಅಲ್ಲಿ ಬರೋ ಎಲ್ಲ ಹಾಡು ಹೇಳೋಳು ಎಲ್ಲ ಹಾಡು ಹೇಳೋಳು 2 ವರ್ಷ 2.5 ವರ್ಷ ಎಲ್ಲ ಹಾಡು ಹೇಳೋಳು ಹಿಂದಿ ಹಾಡುಗಳು ಹೇಳೋಳು ಅವಳಿಗೆ ಆ ಥರ ಆಮೇಲೆ ನಾಟಕದ ರಿಹರ್ಸಲ್ ಅವಾಗಲೂ ನಡೀತಿತ್ತಲ್ಲ ಅವ್ಳಿಗೆ ಎಲ್ಲ ಲೈನ್ಸ್ ಬರ್ತಿತ್ತು ಯಾವ್ದಾದ್ರು ಆಗಲಿ ನಾಟಕ ಪರ್ವದಲ್ಲಿ ಎಲ್ಲ ಫುಲ್ ಇಡೀ 8:30 ಗಂಟೆ ನಾಟಕದ್ದು ಅಷ್ಟು ಲೈನ್ಸ್ ಎಲ್ಲರದ್ದು ಬರ್ತಾವೆ ಯಾವ ಸೀನ್ ಬರುತ್ತೆ ಫುಲ್ ಹೇಳ್ತಾರೆ ನಮಗೆ ನೋಡುಗರಿಗೆ ಪರ್ವ ನೋಡಿದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಹೌ ಆರ್ ದೇ ಮ್ಯಾನೇಜಿಂಗ್ ಅಂತ ಅನ್ಸುತ್ತೆ ಅದು ಇಡೀ ಲೈನ್ ಎಲ್ಲ ಕ್ಯಾರೆಕ್ಟರ್ಸ್ದು ವುಡ್ ನೋ ಅವ್ರದ್ದು ಇದು ಅದು ಆ ಥರ ಲೈನ್ಸ್ ಎಲ್ಲ ಬರುತ್ತೆ ಅವಳು ಅದು ಮಾತ್ರ ಮಕ್ಕಳು ಫುಲ್ಲು ಪ್ರಕಾಶ್ ಇಬ್ರು ನಾಟಕ ಅದ್ಭುತವಾಗಿ ಮಾಡ್ತಾರೆ ಅವಳು ಚಿಕ್ಕವಳಿಗೂ ಅವಳು ಡಿಸಿಪ್ಲಿನ್ ಇದೆ ನಾಟಕದ್ದು ಅಂದರೆ ಅವಳು ಹೋಗಿ ನೀನಾಸಮಲ್ಲಿ ಕಲ್ತಿದ್ದಾಳೆ ಅವಳು ತೇಜು ಬೆಲ್ವಾಡಿ ಮ್ಯಾಮ್ ನೀವು ಹೇಳ್ತೀವಿ ಅವಳು ಸ್ಟ್ರಿಕ್ಟ್ ನಾಟಕನ ಸ್ಟ್ರಿಕ್ಟಾಗಿ ಕಲ್ತ್ಕೋತಾಳೆ ಅವಳು ಪಕ್ಕ ಮಿಸ್ಟೇಕೇ ಮಾಡೋದಿಲ್ಲ ಅವಳು ಆ ಥರ ಅವಳು ಸೊ ಮೇಘನಂಗೆ ಅವಳಿಗೆ CA ಆಗಬೇಕು ನಾಟಕ ಮಾಡಬೇಕು ಅವಳಿಗೆ ಸಿನಿಮಾ ಮಾಡ್ಬಿಡ್ಬೇಕು ಅವಳಿಗೆ ಏನು ಒಂಥರ ಮಾಡ್ತಾ ಇದ್ದೆ ಒಂಥರ ಹೇಳ್ತಾ ಇದ್ರಿ ವನ್ಯಾರ ವನ್ಯ ನನಗೂ ಅವಳಿಗೂ ಒಂದು
ಅದು ಅದೊಂದು ಯಾವಾಗಲೂ ಆರ್ಗ್ಯುಮೆಂಟ್ ಆಗ್ತಾ ಇರುತ್ತೆ. ಅಂದರೆ ಡಿಸ್ಕಷನಲ್ಲಿ ನಮ್ದು ಏನು ಹೇಳ್ತೀವಿ ಅಂದರೆ, ನಾನು ಎಲ್ಲ ಯಂಗ್ಸ್ಟರ್ಸ್ನ ಸೇರಿಸಿ ಹೇಳ್ತೀನಿ ಅಂದರೆ, ಅದು ನೋಡಿ ನನಗೇನು ಅನ್ನಿಸ್ತಾ ಇದೆ ಅಂತ ಮಾತಾಡ್ತೀರಾ ನೀವೆಲ್ಲ, ನಿಮ್ಮ ಜನ್ರೇಷನಲ್ಲಿ ಹೆಚ್ಚು ನೀವು ಮಾತಾಡ್ತಿರೋ ಎಲ್ಲ ಪರ್ಸ್ನಲ್ ಹೇಳ್ತಿಲ್ಲ ನಾನು. ಐ ಅಂಡರ್ಸ್ಟುಡ್ ಸರ್. ಹೌ ಐ ಫೀಲ್, ಐ ಮೀನ್ ಎ ಗುಡ್ ಪ್ಲೇಸ್ ಆ ಥರ. ಇಂಡಿವಿಜುವಲಿಸ್ಟಿಕ್ ಸೆಂಟ್ರಿಕ್ ಪ್ರಾಬಬ್ಲಿ. ಹಾಂ, ಅಂದರೆ ನನಗೇನು ಅನ್ನಿಸ್ತಾ ಇದೆ ತುಂಬ ಮುಖ್ಯ ಆಗಿದೆ ನಿಮಗೆ. ನನ್ನಿಂದ ಏನು ಸಾಧ್ಯ ಅನ್ನೋದಕ್ಕಿಂತ ಹೆಚ್ಚು ಅದನ್ನು ಯೋಚನೆ ಮಾಡ್ತಾ ಇರ್ತೀರಿ. ಇದರಿಂದ ನನಗೆ ಸಂತೋಷ ಆಯಿತಾ, ಈ ಥರ ನಾನೇನು ಮಾಡ್ಬೋದು ಅನ್ನೋ ಥರದ್ದು ಯೋಚನೆ ಮಾಡೋದು ಕಮ್ಮಿ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಿಮ್ಗೆ ಎಷ್ಟು ಆಪರ್ಚುನಿಟಿ ಇದ್ದರೂ ನೀವು ಮಾಡೋದು, ಯಾರು ಮಾಡ್ತಾರೋ ಅವ್ರು ತುಂಬ ಸಕ್ಸಸ್ಫುಲ್ ಆಗಿಬಿಡ್ತಾರೆ. 25 ವರ್ಷಕ್ಕೋ 30 ವರ್ಷಕ್ಕೋ ಬಿಲಿಯನರ್ಸ್ ಎಲ್ಲ ಆಗಿಬಿಡ್ತಾರೆ ಅವರು. ಬಟ್ ತುಂಬ ಕಮ್ಮಿ ಜನ ಮಾಡ್ತಾರೆ. ಎಷ್ಟು ಅವಕಾಶಗಳಿದೆ, ಬಟ್ ಹೌ ಐ ಆಮ್ ಫೀಲಿಂಗ್, ಐ ಆಮ್ ಅನ್ವೈಂಡಿಂಗ್, ಈ ಥರ ಮಾತಾಡ್ತಾರೆ ಯಂಗ್ಸ್ಟರ್ಸು. ಸೊ ನಾ ಹೇಳೋದು, ನೀವು ಯಾವುದನ್ನಾರು ಪ್ರೀತಿಸೋದು ಕಲಿಬೇಕು. ಆ್ಯಕ್ಚುಲಿ ನಿಮಗೆ ಬೇರೆ ಆಬ್ಜೆಕ್ಟ್ ಇರಬೇಕು, ನೀವೇ ಆಬ್ಜೆಕ್ಟ್ ಆಗಬಾರ್ದು. ನೀವು ಸಬ್ಜೆಕ್ಟ್ ಆಗಬೇಕು. ನೀವು ಸಬ್ಜೆಕ್ಟ್ ಆಗಬೇಕು, ಅದು ಆಬ್ಜೆಕ್ಟ್ ಆಗಿರಬೇಕು. ನೀವು ಅದನ್ನು ಮಾಡಬೇಕು. ಅದು ನನಗೇನು ಮಾಡುತ್ತೆ ಅಂತಲೇ ಮಾತಾಡ್ತಾ ಇರಬಾರ್ದು ಅಂತ ನಾನು ಹೇಳ್ತೀನಿ. ನನಗೂ ಅವಳಿಗೂ ಆ ವಿಷಯದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅವಳು ಒಪ್ಕೋತಾಳೆ. ಅವಳು ಅಂದರೆ ಒಪ್ಕೊಂಡು ಅವಳ ಮೈಂಡ್ ಸೆಟ್ ಅವಳು ಚೇಂಜ್ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ. ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಶಿ ಈಸ್ ವೆರಿ ಟ್ಯಾಲೆಂಟೆಡ್, ಬಟ್ ಶಿ ಈಸ್ ವೆರಿ ಅನ್ಶೂರ್ ಅಬೌಟ್ ವಾಟ್ ಶಿ ವಾಂಟ್ಸ್ ಟು ಡೂ, ಬಿಕಾಸ್ ಶಿ ಈಸ್ ವೆರಿ ಶ್ಯೂರ್ ಅಬೌಟ್ ಹೌ ಶಿ ಫೀಲ್ಸ್. ಶಿ ಈಸ್ ನಾಟ್ ವೆರಿ ಶ್ಯೂರ್ ಅಬೌಟ್ ವಾಟ್ ಶಿ ವಾಂಟ್ಸ್ ಟು ಡೂ. ಬಟ್ ಅದು ಕ್ಲಾರಿಟಿ ಇಲ್ಲ. ಓಕೆ, ದಟ್ ಈಸ್ ವಾಟ್ ಆ್ಯಸ್ ಅ ಫಾದರ್ ನೀವು ಮ್ಯಾಮ್, ನೀವು ಈಗ ತೇಜು ಬೆಲ್ವಾಡಿ ಮ್ಯಾಮ್ ಆಗಿರಲಿ, ಮೇಘನಾ ಬೆಲ್ವಾಡಿ ಮ್ಯಾಮ್ ಆಗಿರಲಿ, ಜನರಲಿ ಅವ್ರಿಗೆ ಏನಾದರೂ ಮೆಸೇಜ್ ಹೇಳಬೇಕು ಅಥವಾ ಈ ನಿಮ್ಮ ಒಪಿನಿಯನ್ ಅವ್ರ ಬಗ್ಗೆ ಆ್ಯಸ್ ಅ ಮದರ್? ಯಾಕೆಂದರೆ ಆಸ್ ಅ ಮದರ್ ಐ ಆಮ್ ಟೆಲಿಂಗ್ ಯು, ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ಆಫ್ ದೆಮ್. ಎಂಥ ಒಳ್ಳೆ ಮಕ್ಕಳು, ವೆರಿ ಟ್ಯಾಲೆಂಟೆಡ್, ವೆರಿ ಎಥಿಕಲ್, ಎಕ್ಸ್ಟ್ರೀಮ್ಲಿ ಸುಳ್ಳು ಹೇಳೋದಿಲ್ಲ ಅವರು. ಎಷ್ಟು ಪ್ರಿನ್ಸಿಪಲ್, ತುಂಬ ಜನರಸ್ಸು. ಮೇಘನಾ ಯಾರ್ದಾದ್ರು ಸ್ವಲ್ಪ ಕಷ್ಟ ನೋಡಿದ್ರೆ ಅವಳ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆ ಥರ ಅವಳ ಕಣ್ಣಲ್ಲಿ ಕೆಲಸ ಬಿಟ್ಟು ಹೋಗ್ಬಿಡ್ತಾಳೆ ಅವಳು. ಆಫೀಸಲ್ಲಿ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಯಾರು ಅಂದರೆ, ಶಿ ಇಸ್ ಕ್ವಿಟ್ ಜಾಬ್ ಬಿಕಾಸ್ ಆಫೀಸಲ್ಲಿ ಯಾರನ್ನೋ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂತ ಅವಳು ಹಂಗೆ. ಅವಳು ತೇಜು ಅಷ್ಟು ಅನುಕಂಪ ಇದೆ ಅವಳಿಗೆ ಬೇರೆಯವರು ಅಂದರೆ. ತೇಜು ಶಿ ವಿಲ್ ಬಿ ಇನ್ ಆಕ್ಷನ್. ತುಂಬ ಕಂಪ. ನೋಡಿ, ಯಾರೋ ಕುರುಡು ರೋಡ್ ಕ್ರಾಸ್ ಮಾಡ್ತಾರೆ ಕೈ ಹಿಡ್ಕೊಂಡೋಗಿ, ಅಥವಾ ರೋಡ್ನಲ್ಲಿ ನಾಯಿ ಬಿದ್ದಿದ್ರೆ ಅದಕ್ಕೆ ಕರ್ಕೊಂಬಂದು ಉಪಚಾರ ಮಾಡಿ ತೇಜು ಇನ್ ಆಕ್ಷನ್. ಮೇಘನಂಗೆ ಕಣ್ಣೀರು ಬಂದ್ಬಿಡ್ತಿದೆ. ಸೊ ಬೋತ್ ಅದೇ ಮಾರುತ್ತೆ. ತೇಜು ಪ್ರಾಕ್ಟಿಕಲ್ ಮಾಡ್ಬಿಡ್ತಾಳೆ ಅವಳೆ. ಅವಾಗ ಎಕ್ಸ್ಪೆಷಲಿ ಈಗ ಪರ್ವ ಪ್ರಮೋಷನ್ ನಾವು ನೋಡ್ತಾ ಇರ್ತೀವಿ, ವಿವಿಧವಾಗಿ ಮನೆ ಗೇಟಿಗೆಲ್ಲ ಹೋಗಿ ಅದೊಂದು ರೀಲ್ ಎಲ್ಲ ಮಾಡಿ, ಅದೆಲ್ಲ ನೀವು ಪ್ಲಾನ್ ಮಾಡೋದಾ ಅಥವಾ ಇಲ್ಲ? ಅವಳು ತುಂಬಾ ಅವಳಿಗೆ ಏನಾದ್ರು ಇಷ್ಟ ಬಂದ್ರೆ ತುಂಬ ಚೆನ್ನಾಗಿ ಮಾಡಿಬಿಡ್ತಾಳೆ. ಇವಾಗ ನೋಡಿ, ನಿಮಗೊಂದು ಐಡಿಯಾ ಕೊಡ್ತೀನಿ. ನನಗೆ ಹಳೆ ಹಿಂದಿ ಸಾಂಗ್ಸು, ಹಳೆ ಕನ್ನಡ ಸಾಂಗ್ಸು ಎಲ್ಲ ನಂಗೆ ತುಂಬ ಇಷ್ಟ. ಬೇರೆ ಭಾಷೆಗಳು ನಂಗೆ ಬರೋಲ್ಲ, ಬಟ್ ಅವೆರಡು ನಮಗಿಬ್ಬರಿಗೂ ತುಂಬ ಹಾಡುಗಳು ಬರುತ್ತೆ, ಆಯಿತಾ. ನನಗೆ ಒಂದು ರಫಿ ಸಾಂಗ್ ನಂಗೆ ತುಂಬ ಇಷ್ಟ. ಹಮ್ ಬೇಖುದಿ ಮೇ ತುಮ್, ಅದಲ್ಲ ಅದು ಯಾವುದು ಸಾಂಗ್ ಇದೆ? ಅದೇ ಕರೆಕ್ಟ್. ಹಾಂ, ಹಮ್ ಬೇಖುದಿ. ಅದನ್ನು ನಂಗೆ ತುಂಬ ಇಷ್ಟ. ಅದನ್ನ ಹೇಳ್ತೇನೆ. ಆಮೇಲೆ ನಾನು ಬೆಂಗಾಲೀಸ್ನ ಹೊಗಳ್ತಾ ಇರ್ತೀನಿ, ಯಾಕೆಂದರೆ ಇವೆಲ್ಲ ಬೆಂಗಾಲೀಸ್ ಮಾಡಿರೋದು ಮೊದಲು. ಒಂದು ಒರಿಜಿನಲ್ ಬೆಂಗಾಲಿಯಲ್ಲಿ ಇರ್ತಿದ್ದು. ನಾ ಅದನ್ನ ಹೇಳಿದ್ದಕ್ಕೆ ಹೋಗಿ ಅದು ಒರಿಜಿನಲ್ ಬೆಂಗಾಲಿನ ನೋಡಿದ್ದಾಳೆ, ಕೇಳಿಸ್ಕೊಂಡಿದ್ದಾಳೆ. SD ಬರ್ಮನ್ದು ಮಾಡ್ಬಿಟ್ಟು ಒಂದಿನ ನನಗೆ ಫುಲ್ ಹಾಡು ಬೆಂಗಾಲಿಲಿ ಹೇಳಿದ್ಲು. ಅದನ್ನ ಎಲ್ಲ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಅಂದರೆ ಏನು, ಅವಳಿಗೆ ಕೇಳಿರ್ತಾರೆ, 2 ಅವರ್ಸಲ್ಲಿ ಬಂದ್ಬಿಡುತ್ತೆ ಅವಳಿಗೆ. ಓಕೆ, ಪ್ರಾಬ್ಲಿ ಗಾಡ್ಸ್ ಗಿಫ್ಟೆಡ್, ಟೋಟ್ಲಿ ಗಿಫ್ಟೆಡ್. ಅದನ್ನು ಹೇಳಿದ್ಲು ನನಗೆ. ಮಣಿಚಿತ್ರ ಥರ ಮೋಹನ್ ಲಾಲ್ ಫಿಲ್ಮ್, ಓಕೆ, ಅದರಲ್ಲಿ ತುಂಬ ಒಳ್ಳೆ ಹಾಡಿದೆ ಒಂದು. ಓಕೆ, ನಿಲವರು ತಂಬುರಿತೀನಿ ಅಂತ ಒಂದು ತುಂಬ ಒಳ್ಳೆ ಸಾಂಗ್ ಇದೆ. ಅದನ್ನು ಒಂದು ಸರ್ತಿ ಹೇಳಿದೆ. ನಂಗೆ ಕೋವಿಡ್ ಬಂದಿತ್ತು ಅವಾಗ. ಸೊ ನನಗೆ ಹಾಸ್ಪಿಟ್ಲಲ್ಲಿ ನೋಡ್ಬೋಲ್ಲ, ಅದು ಮೊಬೈಲ್ ಫೋನಲ್ಲಿ ನನಗೆ ಅದನ್ನ ಕಳಿಸ್ಯಾಳೆ. ಅದನ್ನ ಕಲ್ತ್ಕೊಂಡು ಅದನ್ನ ರೆಕಾರ್ಡ್ ಮಾಡಿ ನನಗೆ ಕಳಿಸ್ಯಾಳೆ ಸಾಂಗ್. ಸಂಧ್ಯಾ ರಾಗದ ಒಂದು ಹಾಡಿದೆ, ಎಂಥ ಒಳ್ಳೆ ಹಾಡು ಗೊತ್ತಾ.
ಭೀಮಸೇನ್ ಜೋಶಿ ಹಾಡಿರೋದು. ಈ ನಾದದಲ್ಲೇ ಗಾಳಿಯಲ್ಲೇ ಸಂಗೀತವಿದೆ. ಲಲಿತ್ ಭಟಿಯಾರ್ ತುಂಬ ಕಷ್ಟದ ರಾಗದ ಹಾಡೋದು ಆಯ್ತಾ, ದಟ್ ಆಲ್ಸೋ ಅದನ್ನು ಹಾಡಿದ್ರ? ಅದನ್ನು ಹಾಡಿ ಕಳಿಸೋದು ಆ ಥರ ಹಾಡು. ಓಕೆ ಓಕೆ. ಇಂಗ್ಲೀಷ್ ಸಾಂಗು, ತಮಿಳ್ ಸಾಂಗ್, ಮಲಯಾಳಂ, ಯಾವ ಹಿಂದಿ ಬೇಕಾ, ಇಂಗ್ಲೀಷ್ ಬೇಕಾ, ನಾಟಕದ್ದು ಯಾವ್ದು ಬೇಕಾದ್ರು ತಕ್ಷಣ ಕಲ್ತ್ಕೊಂಡು ಹೇಳ್ಬಿಡ್ತಾಳೆ. ಅವಳು ಒಬ್ರೊಬ್ರು ಜಗಳ ಮಾಡ್ಕೊಂಡು ಬಟ್ಕೆ ಆಡ್ತಾರೆ, ಕೆಲಸ ಅವ್ರಿಬ್ರು ನೋಡ್ತಾ ಕೂತಿರ್ಬೇಕು, ಅವ್ರಿಬ್ರು ಜಗಳ ಆಡ್ಕೊಂಡು ಆಡೋದು. ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಅವರಿಬ್ರು ಡಿಸೈಡ್ ಮಾಡ್ತಾರೆ ಒಂದಿನ ಇದು ಹಾಡು ಕಲ್ತ್ಕೊಂಡು ಹೇಳೋಣ ಅಂತ. ಸೊ ಅದನ್ನ ಕಲ್ತ್ಕೊಂಡು ಅವರಿಬ್ರು ರೆಕಾರ್ಡ್ ಮಾಡಿ ಹಾಡ್ತಾ ಇರ್ತಾರೆ. ನಂಗೆ ಒಂದಿಷ್ಟ ಅದು ಭೂಮಿ ತಪ್ಪಿದ್ವಿ ಅದನ್ನ ಅವ್ರ ಜೊತೆಗೆ ಆಡಿದ್ರು ಕೊಡುವ ಇದಾಗ. ಅವನ್ ಶಶಿ ಹೌದು, ತೇಜಸ್ drum ಮಾಡಿ. ಭೂಮಿ ತಬ್ಬಿದ್ ನೋಡಿದ್ದಂಗೆ, ಬೆಳ್ಳಿ ಬೆಳ್ಳಿ ನೋಡಿದ್ದಂಗೆ, ಸಾಪಗಳ ತಿತ್ತಿಲ್ದಂಗೆ, ಮಡ್ಕೇರಿ ಮೇಲ್ ಮಂಜು. ಭೂಮಿ ತಬ್ಬಿದ್ ನೋಡಿದ್ದಂಗೆ, ಬೆಳ್ಳಿ ಬೆಳ್ಳಿ ನೋಡಿದ್ದಂಗೆ, ಸಾಪಗಳ ತಿತ್ತಿಲ್ದಂಗೆ, ಮಡ್ಕೇರಿ ಮೇಲ್ ಮಂಜು. ಮಡಗಿದಲ್ಲ ಮಡಗಿದಂಗೆ, ಲಂಗ ಬಿಟ್ಟು ದಡಗಿದಂಗೆ, ಸೀತೆ ಸತ್ತಿ ಹುಡ್ಗೋದಂಗೆ, ಅಲ್ಲಾಡೋದು ಮಂಜು. ಲಾಲ 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 ಲಾ. ಅದು ನಾವು ನೋಡಿ, ಅವಳು ನನ್ನ ಕೇಳಿದ್ಲ, ನನ್ನ ಯಾರಿಗೆ ಮದುವೆ ಮಾಡ್ತೀರಾ ಅಂತ. ನಾನು ಒಂದ್ಸತಿ ಬಂದು ಕೇಳಿದೆ. ನಾನು ಹೇಳ್ದೆ, ಅಲ್ಲಮ್ಮ, ನಾವು ಮಾಡೋ ತಪ್ಪು ನಾವೇ ಮಾಡಬೇಕು, ಬೇರೆಯವ್ರ ಕೈಲಿ ಮಾಡಿಸ್ಬಾರ್ದು. ಯಾರನ್ನಾರ ಮದುವೆ ಆಗಿ ನೀವು ಅಂತಂದೆ. ನನ್ನ ಕೇಳಬೇಡಿ, ಸಭ್ಯ ಆಗಿರ್ಬೇಕಷ್ಟೇ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಥದ್ದಿಲ್ಲ, ಏನು ನೋ ರೂಲ್ಸ್, ಯಾರನ್ನಾರು ಆಗ್ಬೋದು. ಅವಳು ಹೋಗ್ಬಿಟ್ಟು ಕೊಡವನ ಮದುವೆ. ಎಸ್, ನಿಖಿಲ್ ಅಣ್ಣ. ಸೊ ನಿಖಿಲ್ ಸರ್ ಬಗ್ಗೆ ಈಗ ಟಾಪಿಕ್ ಬಂದಿರೋದ್ರಿಂದ, ಸೊ ಅವ್ರ ಬಗ್ಗೆ ನಿಮ್ಮ ಒಂದೆರಡು. ನನ್ನ ಮಕ್ಕಳು ಒಳ್ಳೆಯವರು ಸರಿ, ಅವರಿಬ್ಬರು ಜೆಮ್ಸ್. ಅವರು ಸಭ್ಯ ಅಂದರೆ ಅವರಿಬ್ಬರು ನಮ್ಮ ನಿಖಿಲ್ ಶಶಿಕಿರಣ್. ಓಕೆ, ಯು ಟೆಲ್ಲಿಂಗ್ ಅಬೌಟ್ ಹೇಗೆ ಕೊಡುವ ಇದಕ್ಕೆ ಹೋದ್ರು, ಲೈಕ್ ಒಂದು ಲವ್ ಮ್ಯಾರೇಜ್ ಅನ್ಸುತ್ತೆ ಪ್ರಾಬಬ್ಲಿ. ಲವ್ ಮ್ಯಾರೇಜ್ ಎಲ್ಲ ಇಬ್ಬರದೂ ಅದೇ. ಅವಳು ಹೆಂಗೆ ಅವ್ರು ಅನೌನ್ಸ್ ಮಾಡೋದು ಹಂಗೆ, ಎರಡನೇ ಬಂದಿಲ್ಲ, ಅಪ್ಪ ಐ ಮೆಟ್ ಸಂಬಡಿ ಅಂದರೆ ಅಷ್ಟೇ. ಸೊ ಯು ಆರ್ ಲೈಕ್ ಯಾರು ಎಂತ ಏನು ಆಸ್ ಅ ಫಾದರ್ ಫಿಗರ್? ನಾನು ಹೇಳ್ತೀನಿ, ಇಲ್ಲ ಯಾರು ಅಂತ ಕೇಳ್ತೀನಿ, ಏನು ಓದಿದ್ದಾರೆ ಎಲ್ಲ ಕೇಳ್ತೀನಿ ಆಯಿತಾ. ನನಗೆ ಏನಾದ್ರು ಎಡವಟ್ಟಿದ್ರೆ ನಾನು ಹೇಳ್ತೀನಿ ನಾನು ಮೀಟ್ ಮಾಡಲ್ಲ ಅಂತ. ಅದನ್ನ ಸರಿ ಮಾಡ್ಕೊಳ್ಳೋರ್ಗು ನಾನು ಮೀಟ್ ಮಾಡಲ್ಲ ಅಂತ ಹೇಳ್ಬಿಡ್ತೀನಿ. ಅಷ್ಟೇ. ಬಟ್ ಆ ಥರದ್ದು ಏನಿರಲಿಲ್ಲ. ಎಡ್ವರ್ಟ್ ಆ್ಯಕ್ಚುಲಿ ಇವಳ ಕಡೆಯಿಂದನೇ ಇತ್ತು ಸ್ವಲ್ಪ. ನಾನು ದೊಡ್ಡವಳದು, ಅವಳು ತುಂಬ ಪೇಷಂಟ್. ಅವಳು ಬೇರೆಯವ್ರಿಗೆ ತುಂಬ ಮೇಘನ ಇದ್ದಾಳಲ್ಲ, ಎಷ್ಟು ತಡ್ಕೊಳ್ತಾಳೆ ಬೇರೆಯವ್ರದ್ದು ಅಂದರೆ ಅಪ್ಪ. ಸೊ ಅಂದರೆ ಹಿಂಗೋ ಒಂದು ನಮ್ಮ ಥರ ಫ್ಯಾಮ್ಲೀಸ್ ಏನು ಗೊತ್ತೇನ್ರಿ, ನಮ್ಮಲ್ಲಿ ಎಮೋಷ್ನಲ್ ಇದು ಹೈ ಇರುತ್ತೆ. ಅಸಮಾಧಾನ, ಚೆನ್ನಾಗಿಲ್ಲ, ನೀನು ಚೆನ್ನಾಗಿ ಮಾಡಿಲ್ಲ ಈ ಸಿನಿಮಾಲಿ ಅಂದರೆ ಬೇಜಾರು ಮಾಡ್ಕೊಳ್ಳೋದು ಎಲ್ಲ ಜಾಸ್ತಿ ಇರುತ್ತೆ ನಮಗೆ. ಅದರ ಮಧ್ಯ ನಾವು ನಮ್ಮ ಪ್ರೀತಿ, ಪರಸ್ಪರ ವಿಶ್ವಾಸನ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಸ್ವಾತಂತ್ರ್ಯ ಇದ್ದರೆ, ಪರಸ್ಪರ ಸ್ವಾತಂತ್ರ್ಯನೂ ಬಿಟ್ಟಿರಬೇಕು. ನೀವಿರೋ ಥರ ನಾನು ನಿಮ್ಮನ್ನು ಬಿಡಬೇಕು, ನಾನಿರೋ ಥರ ನನ್ನನ್ನು ಬಿಡಬೇಕು. ಮತ್ತು ನಮ್ಮಲ್ಲಿ ಎಲ್ಲ ಸರಿ ಇರೋದಿಲ್ಲ. ನನಗೆ ಶಾರ್ಟ್ ಟೆಂಪರ್ ಇದೆ, ಹೊರಟಾಗಿ ಮಾತಾಡ್ಬಿಡ್ತೀನಿ, ದುಡುಕ್ಬಿಡ್ತೀನಿ. ಈಗ ಅವ್ರ ಮನೆಗೆ ತೊಗೋಬೇಕಂದ್ರೆ, ಈಗ ನಿಖಿಲ್ ಮತ್ತು ಮೇಘನ ಒಂದು ಸೋಫಾ ತೊಗೋಬೇಕು ಅಂದರೆ ಸುಮಾರು 1-1.5 ವರ್ಷ ಯೋಚನೆ ಮಾಡ್ತಾರೆ. ನಾವು 1.5 ದಿನ ಯೋಚನೆ ಮಾಡ್ತೀವಿ, ನಾನು ಅವಳು. 1.5 ಗಂಟೆಯಲ್ಲಿ ಸೋಫಾ ಆರ್ಡ್ರ್ ಮಾಡಿಬಿಟ್ಟಿರ್ತೀವಿ. 1.5 ದಿನ ಬರೋಕ್ಕೆ ಅಷ್ಟೇ. ಅದು ನಾವು ಟೈಮ್ ವೇಸ್ಟೇ ಮಾಡಲ್ಲ. ನಾನು ಬಟ್ಟೆ ಕೊಂಡ್ಕೊಳ್ಳೋಕ್ಕಾದ್ರೆ 5-6 ಅವಳು ಹೇಳಿ ಬಟ್ಟೆ ಕೊಂಡ್ಕೊಳ್ಳೋ ಕತೆ ಹೇಳಿ, ಅವಳು ಹೆಂಗೆ ಗೊತ್ತಿಲ್ಲ. ಮೈಸೂರು ಕತೆ ಹೇಳಲ್ಲ, ಮೈಸೂರ್ದು ಹೇಳ್ಬೇಡ. ಇಲ್ಲ ಹೇಳಿ ಮ್ಯಾಮ್, ಹೇಳಿ. ಈಗ ಇವರು ಮೈಸೂರಲ್ಲಿ ರಂಗಾಯಣ ಮುಂಚೆ ಇದು ಯಾವ್ದು ಮಾಡ್ಸೋ ಗೋರ ಮಾಡ್ಸೋಕ್ಕೆ ಅಲ್ಲಿಗೆ ಹೋಗಿದ್ರು. ರವೀಂದ್ರನಾಥ ಟ್ಯಾಗೋರ್. ಅಲ್ಲಿ ಹೋದಾಗ 1 ಮಂತ್ ಅಲ್ಲಿರ್ಬೇಕಾಗಿತ್ತು.
ಸರಿ ರಿಹರ್ಸಲ್ಗೆ ಬಟ್ಟೆ ಎಲ್ಲ ಬೇರೆದೆಲ್ಲ ತೊಗೊಂಡೋಗಿದ್ದಾರೆ. ಸರಿ ಅಂದರೆ 1 ಮಂತ್ ಇರ್ತೀನಿ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅವ್ರು ಹೇಳಿದಂತೆ, ಇಲ್ಲ ಸರ್ ನೀವು 1 ಮಂತ್ ಮಾಡಲೇಬೇಕು ಅಂತ. ಹೋಗಿ ಬಂದು ಮಾಡೋಕ್ಕೆ ಕಷ್ಟ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ಹೇಳಿದ್ರು, ಇಲ್ಲೇ ಇದ್ಬಿಡ್ತೀನಿ ಅಂತ. ಓಕೆ, ಏನು ಅವ್ರಿಗೆ ಒಂದೆರಡು ಜೀನ್ಸ್ ಇದ್ದರೆ, 4 ಟೀ ಶರ್ಟ್ ಇದ್ದರೆ ಮ್ಯಾನೇಜ್ ಮಾಡ್ಬೋದು. ಓಕೆ, ಸರಿ ಊರಿಂದ ಬರ್ತಾರೆ 1 ತಿಂಗಳಾದಮೇಲೆ. ಬಟ್ಟೆ ನಾನು ಬಂದಿದ ತಕ್ಷಣ ಫಸ್ಟು ತುಂಬ ಕಮ್ಮಿ ಬಟ್ಟೆ ಇದ್ದಾವೆ. ಆಸ್ಟ್ರೇಲಿಯಾಗೆ ಹೋದ್ರಿ ಚಿಕ್ಕ ಬ್ಯಾಗ್ ಅಷ್ಟೇ ಚಿಕ್ಕ ಬ್ಯಾಗ್ ತೊಗೊಂಡೋಗೋದು ಅಷ್ಟೇ. 3 ತಿಂಗಳಾದ್ರೆ ಅಷ್ಟೇ ತೊಗೊಳೋದು ನಾನು. ನಾನು ತುಂಬ ಕ್ಲೇವರ್. ಇದನ್ನ ಪ್ಯಾಕ್ ಮಾಡಿದ್ರೆ ಇಷ್ಟ ಆಗುತ್ತೆ, ಅಷ್ಟು ತಿನ್ ಬಟ್ಟೆ ತಗೋತೀನಿ ನಾನು ಯಾವಾಗ. ಅಷ್ಟೇ ನೀಟ್ಲಿ ಪ್ಯಾಕ್ಡ್ ಅವ್ರು ತೊಗೊಂಡು ಹೋಗೋದು. ಸೊ ಮೈಸೂರಿಂದ ಬಂದ ತಕ್ಷಣ ನಾನು ತೆಗೆದ್ಬಿಟ್ಟು ಬಟ್ಟೆ ವಾಶ್ ಮಾಡ್ಕೊಳಕ್ಕೆಲ್ಲ ತೊಗೊಳ್ತೀನಿ. ತೆಗಿತಾ ಇದ್ದೀನಿ, ಬರ್ತಾ ಇದೆ ಏನು ಬರ್ತದೆ ಎಲ್ಲ ಅಂಡರ್ಗಾರ್ಮೆಂಟ್ಸು. ತೊಗೊಂಡೋಗಿರ್ಲಿಲ್ಲ ಅದು. ಎಷ್ಟು 2 ಅದು ಡಜನ್ ವಾಶ್ ಮಾಡಕ್ ಕಷ್ಟ ಆಗ್ಬೋದು ಅಂದ್ಬಿಟ್ಟು 2 ಡಜನ್. ಕ್ಯಾನ್ ಯು ಬಿಲೀವ್? ಸೊ ಸ್ಪೆಸಿಫಿಕ್ ಹೇಳ್ಬೇಡ. ವಾಟ್ಸ್ ರಾಂಗ್ ವಿತ್ ಯು? ಅದು ತೊಗೊಂಡು. ಸೊ ದಟ್ ಸ್ಟೋರಿ ಅದಾಯಿತು. ಆಮೇಲೆ ಇನ್ನೊಂದ್ಸಲ ಬಾಂಬೆಗೆ ಹೋದರು. ಬಾಂಬೆಗೆ ಹೋದಾಗ ಶೂಟಿಂಗು 3 ದಿನ ಆಯಿತು. ಕರೆಕ್ಟಾಗಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡಿದ್ದಾರೆ. ಸ್ಮಾರ್ಟ್ ಆಗಿರೋ ಪ್ಯಾಂಟು. ಹಿ ವೇರ್ಸ್ ವೆರಿ ಸ್ಮಾರ್ಟ್ ಕ್ಲೋತ್ಸ್. ಆಲ್ವೇಸ್ ಈಸ್ ವೆರಿ ವೆಲ್ ಡ್ರೆಸ್ ಫಾರ್ ದಿ ಅಕೇಶನ್. ಹಾಗಿರುತ್ತೆ. ಅಲ್ಲಿ ಬರೀ ಪ್ಯಾಂಟ್ ತೊಗೊಂಡಿದ್ದಾರೆ. ಇದು ಶರ್ಟ್ ಏನೂ ತೊಗೊಂಡೋಗಿಲ್ಲ, ಹಾಕೊಂಡಿರೋದು ಬಿಟ್ಟರೆ. ಅಲ್ಲಿಂದ ಫೋನ್ ಮಾಡಿದ್ರು, ಏನೇ ಇದು ನನ್ನ ಶರ್ಟ್ ಎಲ್ಲ ಇಲ್ಲಿ ಅಂತ. ಸರ್ ಪ್ರಕಾಶ್ ಎಲ್ಲ ಮಂಚದ ಮೇಲೆ ಇಟ್ಬಿಟ್ಟು ಹಂಗೆ ಹೋಗಿದ್ಯಾ ನೀನು ಅಂದೆ. ಒಂದು ಕೆಲಸ ಮಾಡು, ನೀ ಅಲ್ಲೇ ತೊಗೊಂಬಂದೆ. ಸೊ ಹೀಸ್ ಗಾನ್ ಟು ಎ ಮಾಲ್. ಅಲ್ಲಿ ಹೋಗ್ಬಿಟ್ಟು ತೊಗೊಂಬಂದಿದ್ದಾರೆ ಬಾಂಬೆ. ಅಲ್ಲಿಗೆ ಹೋಗ್ಬಿಟ್ಟು 4 ಶರ್ಟು, ಒಂದೇ ಥರ ಶರ್ಟು. ಕಲರ್ ಒಂದೇನಾ? ಇಲ್ಲ ಸದ್ಯ ವೈಟು, ಆಫ್ ವೈಟು, ಇನ್ನೊಂದು ಬ್ರೌನು ಆ ಥರದ್ದೇನೋ ತೊಗೊಂಬಂದಿದ್ದಾರೆ. ಬಟ್ ಸೇಮ್ ಶರ್ಟ್ಸ್. ಸರ್ ಪ್ರಕಾಶ್ ಬೇರೆ ಇನ್ನೇನು ಸಿಗಲಿಲ್ಲ ನನಗೆ. ಇಲ್ಲ, ಅದು ಕ್ಲೋಸ್ ಮಾಡಿಬಿಡ್ತಿದ್ರು, ಅದು ಏನೂ ಇಲ್ಲ. ಇಟ್ ಜಸ್ಟ್ ಟು ಡಿಫೆಂಡ್ ಹಿಮ್ಸೆಲ್ಫ್. ಕ್ಲೋಸ್ ಮಾಡಿಬಿಡ್ತಿದ್ರು ತಂದೆ. ಸರ್ ಹೇಗೆ ಮನೇಲಿ ಅಂದರೆ ಸರ್ ಯೂಶಲಿ ಇರುವಾಗ ನಿಮಗೆ ಪ್ರಕಾಶ್ ಸರ್ ಪ್ರೆಸೆನ್ಸ್ ಇದೆ ಅಂದರೆ ಈ ಥರ ಆಸ್ಪೆಕ್ಟ್ಸ್ ಇದೆ ಮನೇಲಿ ಅಂದ ತಕ್ಷಣ ಯಾವ ಥರ ಏನಾದರೂ? ಅವ್ರು ಹೀಗೆ ಹಾಗೆ ಅಂತ ಹೇಳೋಕ್ಕಿಂತ ಜಾಸ್ತಿ ಹಿ ಈಸ್ ಎ ವೆರಿ ನೈಸ್ ಜೆಂಟಲ್ಮನ್ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಆಸ್ ಮೈ ಹಸ್ಬೆಂಡ್. ನೋಡ್ರಿ ಹಿಂಗೆ ಹೇಳ್ತಾರೆ. 4 ಸತಿ ಬಿಟ್ಟೋಗಿದ್ದಾಳೆ ನನ್ನ ಅವಳು. ಅಲ್ಲ ರೀ, ಅಲ್ಲ 4 ಸಲ ಬಿಟ್ಟು ಹೋಗಿರೋದಲ್ಲ. ಕೋಪ ಬಂದರೆ ಏನು ಮಾಡ್ತೀರಾ ಹೇಳಿ? ನೀನು ಮಾಡ್ತಿರೋದು ಸರಿಗಿಲ್ಲ, ಇದು ಮಾಡ್ತಿರೋದು ಸರಿಗಿಲ್ಲ. ಅರೆ ನೀನು ಯಾರು ಏನು ಮಾಡ್ತಾರೆ, ನೀನು ಮಾಡಿ ಒಂದು 4 ದಿನ ಮಾಡು ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಅಲ್ಲ. ಮೊನ್ನೆನೂ ಹಂಗೆ ಆಯಿತು. ಆ್ಯಕ್ಚುಲಿ ಎಲ್ಲ ನಾನು ಪ್ರಕಾಶ್ ಇಬ್ಬರು ತೇಜು ಮನೆಗೆ ಹೋಗ್ಬಿಟ್ಟು ಇರಬೇಕಾಯ್ತು. ಅವ್ರು ಶೂಟಿಂಗಲ್ಲಿತ್ತು. ಸೊ ನನ್ನ ಮೇಲೆ ಕೋಪ ಮಾಡ್ಕೊಂಡು ನಾನು ಬರೋಲ್ಲ ಅಂದ್ಬಿಟ್ರು. ಈ ಕಂಡೀಷನಲ್ಲಿ ಅವ್ರ ಮನೆಯಲ್ಲಿದ್ದಾರೆ, ನಾನು ಒಬ್ಬನೇ. ನಾನು ಸರ್ ನಮ್ಮ ಮನೇಲಿ ಕೆಲಸ ಮಾಡೋಕೆ ಯಾರು ಬರಲ್ಲ, ಎಲ್ಲ ಇವಳೇ ಮಾಡ್ತಾಳೆ. ಅದು ನಿಮಗಾಗಲ್ಲ? ನನಗೆ ಬೇಜಾರಾಗತ್ತೆ. ಯಾವಾಗ ವರ್ಕ್ ಮಾಡ್ತಾರೆ ನನಗೆ ಬೇಜಾರಾಗಲ್ಲ. ಐ ಆಮ್ ಸೋ ಯೂಸ್ ಟು ದಟ್. ನಾನು ದೇವ್ರ ಶಕ್ತಿ ಕೊಡಿ, ನಾನು ಮಾಡ್ತೀನಿ, ನೋ ಪ್ರಾಬ್ಲಮ್. ಅಲ್ಲ ಕೇಳಿ, ಎಷ್ಟು ಹಠ ಅಂದರೆ ನಾನು ಮಗುಗೆ ಪ್ರಾಮಿಸ್ ಮಾಡೀನಿ. ತೇಜು ಮೇಗು ಬೋತ್ ಆಫ್ ದೆಮ್ ಆರ್ ಶೂಟಿಂಗ್ ಇನ್ ಕೋಲಾರ. ತೇಜು ಮಗು ಇಲ್ಲೇ ಇದೆ, ಪಾಪ ಅವ್ರ ಅತ್ತೆ ಮಾವ ನೋಡ್ಕೊಳ್ತಾರೆ. ಬಟ್ ನಾನು ಪ್ರಕಾಶ್ ಇದ್ದರೆ ಅದಕ್ಕೆ ಸ್ವಲ್ಪ ದಿನ ಅದಕ್ಕೂ ಖುಷಿ ಆಗುತ್ತೆ. ಬರಬೇಕಾಯ್ತು. ಇಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡು ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನೀನು ಹೋಗು ಅಂದರು. ಐ ಸೆಡ್ ಐ ಹ್ಯಾವ್ ಟು ಗೋ ಬಿಕಾಸ್ ದಟ್ ಬೇಬಿ ವಾಂಟ್ಸ್ ಮೀ. ಸೊ ಅವ್ರು ಇಲ್ಲೇ ಡ್ಯೂಟಿ, ಗ್ರ್ಯಾಂಡ್ ಮದರ್ಸ್ ಡ್ಯೂಟಿ. ಆವಾಗ ಇವರು ಅಲ್ಲೇ ಇದ್ರು, ಮನೇಲೇ ಇದ್ರು. ಸೊ ಕೋಪ ಮಾಡ್ಕೊಂಡು ಹಿಂಗೆ 4-5 ದಿನ 8 ದಿನ ಇದ್ದೆ ನಾನು. 8 ತಿಂಗಳು ಒಟ್ಟೋಗಿದ್ಲು ಅನ್ಸತಿ. ನಾನೇನು ಮಾಡೋಕ್ಕಾಗಲ್ಲ. ಅದರ್ ಚಿಲ್ಡ್ರನ್, ಬೇರೆ ಮಕ್ಕಳನ್ನ ನೋಡ್ಕೋಬೇಕು ಅಂತ ಯಾರು ಟೂ ಸ್ಟ್ರೀಮ್ಸ್ ಎಲ್ಲ ಮಾಡ್ತಿಲ್ಲ ಅವರು. ಓಕೆ. ಐ ಸೆಡ್ ಐ ಹ್ಯಾವ್ ಟು ಲುಕ್ ಆಫ್ಟರ್ ಮೈ ಚಿಲ್ಡ್ರನ್. ಐ ವಾಸ್ ವಿತ್ ಮೈ ಚಿಲ್ಡ್ರನ್. ಮ್ಯಾಮ್, ಸರ್ಗೆ ಈಗ ಫುಡ್ ಎಲ್ಲ ಬಂದಾಗ ನೀವು ಅವ್ರಿಗೆ ಏನಾದರೂ ಅವ್ರು ಹೇಳಿದ್ರು ಮನೇಲಿ ಎಲ್ಲ ಕೆಲಸ ಮಾಡ್ತಾಯಿತ್ತು, ಸೊ ಫುಡ್ ಮಾಡ್ತಾಯಿತ್ತು, ಇಂತಿಂಥದ್ದೇ ಇಷ್ಟ, ಹಿಂಗೆ ಬೇಕು ಅವರಿಗೆ? ಅವ್ರಿಗೆ ತುಂಬ ಸಿಂಪಲ್ ಫುಡ್ ಇಷ್ಟ. ಅಂದರೆ ಸಾಗು, ಪೂರಿ ಸಾಗು, ಆಮೇಲೆ ಚೆನ್ನಾಗಿ ತರಕಾರಿ. ಈಗಿನ ನಾವು ಡಿನ್ನರ್ ಮಾಡ್ಬೇಕಾದ್ರೆ ಚಿತ್ರಾನ್ನ ತುಂಬ ಇಷ್ಟ. ಆ ಥರ ಅದೇ ಸಿಂಪಲ್ ಫುಡ್ ಅವ್ರಿಗೆ ತುಂಬ ಇಷ್ಟ. ಮಸಾಲೆ ದೋಸೆ, ಇಲ್ಲ ನಂಗೆ ಬಿರಿಯಾನಿನೂ ಇಷ್ಟ ಮನೇಲಿ ಮಾಡೋದು ಅಂದರೆ. ಅದೆಲ್ಲ ವೆಜಿಟೇರಿಯನ್ ಏನು ಬೇಕೋ ನಾನು ಮಾಡ್ಕೊಡ್ತೀನಿ. ಇಲ್ಲ, so specific when you said we won't eat meat ಅಂತ. ಸರ್ ಇನ್ನೊಂದೇನು ಅಂದರೆ ಹಬ್ಬದ ಟೈಮಲ್ಲಿ, ಯುಗಾದಿ ಟೈಮು, ಈ ದೀಪಾವಳಿ, ಅಲ್ಲ ಆ್ಯಕ್ಚುಲಿ ಅವ್ರು ತಿನ್ನಲ್ಲ. ನಾನು ಐ ಈಟ್ ಮೀಟ್.
ಓಕೆ ಓಕೆ ಇಟ್ಸ್ ಯುವರ್ ಪರ್ಸನಲ್ ಚಾಯ್ಸ್. ಹಬ್ಬ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದೇ ನಾನು ಅದನ್ನೇ ಹೇಳಕ್ ಹೋದೆ. ಸೆಲೆಬ್ರೇಟ್ ಟುಗೆದರ್. ಯಾ ದಟ್ ಈಸ್ ವಾಟ್ ಐ ವಾಸ್ ಕಮಿಂಗ್ ಟು ಇವ್ರ ದ ತಾಯಿ ಮನೆಯಲ್ಲಿ ಪ್ರತಿ ಹಬ್ಬನೂ ಸೆಲೆಬ್ರೇಟ್ ಮಾಡಿ. ಈಗ ನಾವು ಸಂಯುಕ್ತ ಅಕ್ಕ ಅವರ ಸ್ಟೋರಿ ನೋಡಿದಾಗ, ಮೇಘನ್ ಅಕ್ಕ ಅವ್ರ ಸ್ಟೋರಿ ನೋಡಿದಾಗ, ಸುಧಾ ಬೆಲ್ವಾಡಿ ಮ್ಯಾಮ್ ಆಗಿರಲಿ ಸರ್, ಎಲ್ಲ ಒಬ್ರು ಇದು ಬಿಡ್ತಿರೋದು, ಬೋಂಡಾ ಬಿಡ್ತಿರೋದು, ಇನ್ನೊಬ್ರು ಕರೀದಿ ಹಿಂಗೆ ಎತ್ತಾಗ್ತಿರೋದು, ಇನ್ನೆಲ್ಲ ಕುತ್ಕೊಂಡು ತಿಂತಾ ಇರೋದು. ಹೌ ಇಸ್ ದಟ್ ಫೆಸ್ಟಿವಲ್? ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ನಮ್ಮ ಮನೆ ಅದ್ ಮಾತ್ರ ದೇರ್ ಇಸ್ ನೋ ಡೌಟ್. ಬೆಂಗಳೂರಲ್ಲೇ ಆಗದ? ಬೆಂಗಳೂರಲ್ಲಿ ಇವ್ರ ತಾಯಿ ಮನೇಲೆ ಅಲ್ಲೇ ಆಗೋದು. ಪ್ರತಿ ಹಬ್ಬಕ್ಕೂ ನಾವು ಏನೇ ಮಾಡಿದ್ರು ಆ ಥರ ಅದು. ನಾವು ಇದು ಇಲ್ಲಿ ಬೆಳವಾಡಿಗೆ ಬಂದಾಗ ಏನು ಹೇಳಿದ್ವಿ ನಾವು ಹಾಡು ಒಟ್ಟಿಗೆ ಎಲ್ಲರೂ ಒಂದು ಹೇಳಿದ್ವಿ ಲಾಸ್ಟ್ ಟೈಮ್ ಶ್ರೀಮನ್ನಾರಾಯಣ ಹಾಡ್ದು. ಶ್ರೀಮನ್ನಾರಾಯಣ ಹಾ. ಇಲ್ಲ ಎಲ್ಲಿ ಭೂರಮೆ ಇಲ್ಲ ಹಾಡಲಿಲ್ಲ. ಶ್ರೀಮನ್ನಾರಾಯಣನೇ ಹಾಡಿದ್ದು. ಸೊ ಹಂಗೆ ಅದೊಂದು ಹಾಡು ಹೇಳೋದ್ರ ಜೊತೆಗೆ ಸೇರಿದಾಗ ನೀವು ಹೇಳ್ದಂಗೆ ಇಟ್ ಹ್ಯಾಸ್ ಕಮ್. ಹೌದು, ಶ್ರೀಮನ್ನಾರಾಯಣ. ಸೊ ಈಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇರ್ತಿರಲ್ಲ ಮ್ಯಾಮ್, ಅಂದರೆ ಸರ್ ಶೂಟಿಂಗಿಗೆ ಮುಂಬೈ, ಚೆನ್ನೈ, ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ. ಹೌ ಡು ಯು ಯುನೋ ಗೆಟ್ ಕನೆಕ್ಟೆಡ್? ಯಾವಾಗ ಅವ್ರು ಟ್ರಾವೆಲ್ ಮಾಡ್ತಾರಲ್ಲ, ಹಿಂಗೆ ರೆಗ್ಯುಲರ್ ಕಾಲ್ ಮಾಡ್ತಾರಾ, ವಿಚಾರಿಸ್ತಾರಾ, ಅಥವಾ ರೆಗ್ಯುಲರ್ ಆಗಿ ಕಾಲ್ ಮಾಡ್ತಾರೆ? ಅಲ್ಲಿ ಡಿಲೇ ಆಗೋದು ಅಥವಾ ಶೂಟಿಂಗ್ ತುಂಬಾ ಚೆನ್ನಾಗಿ ಬಂದ್ರೆ ಏನಾದ್ರು ಬರೆದ್ರೆ ಫಸ್ಟ್ ಅವಳಿಗೆ ಓದೋದು. ಓಕೆ ಪರ್ವ ಕೂತ್ಕೊಂಡು ಬರ್ತಾರಲ್ಲ, ಪ್ರತಿ ಸೀನು ಓದ್ತೀನಿ. ಪ್ರತಿ ಸೀನು ಅವಳಿಗೆ ಫಸ್ಟ್ ಅಷ್ಟೇ ಪೇಷನ್ಸ್ ಆಗಿ ಮ್ಯಾಮು ಕೂಡ ಕೇಳ್ತಾರೆ. ಅಯ್ಯೋ ತಲೆ ತಿನ್ಬಿಡ್ತೀನಿ, ಓದ್ತೀನಿ ಬಾವ. ತುಂಬಾ ಚೆನ್ನಾಗಿತ್ತು. ಓಕೆ. ಅಲ್ಲ, ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ನಾನು ಆ ಕಡೆ ಪರ್ವ ಯಾರು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಫಸ್ಟ್ ಟೈಮ್ ಕನ್ನಡಲ್ಲಿ ಬರ್ತಿದ್ದು. ಅದು ಕೋವಿಡ್ ಟೈಮ್ನಲ್ಲಿ ಬರ್ತಾರಲ್ಲ, ಅಲ್ಲ ಕೋವಿಡ್ ಮುಂಚೆ, ಕೋವಿಡ್ ಟೈಮಲ್ಲಿ. ಕೋವಿಡ್ ಟೈಮಲ್ಲೇ ಏನ್ ಚೆನ್ನಾಗಿರ್ತಿತ್ತು ಅಂದ್ರೆ ಅಪ್ಪ ಅಪ್ಪ. ಆ ಮೋನೋಲಾಗ್ಸ್ ಎಲ್ಲ ಇದೆಯಲ್ಲ, ಗಾಂಧಾರಿ ಆಗ್ಲಿ, ಕುಂತಿ, ದ್ರೌಪದಿ, ಬ್ಯೂಟಿಫುಲ್ ರೋಲ್ಸ್. ಸೊ ಬೇಕಾದಷ್ಟೆಲ್ಲ ನಾವು ರಿಹರ್ಸಲ್ಸ್ಗೆಲ್ಲ ಹೋಗ್ತಾ ಇರ್ತೀರಾ ಮ್ಯಾಮ್, ನೋಡ್ತಾ ಇರ್ತೀರಾ? ಇವಾಗ VRS ಬೇರೆ ಕೊಟ್ಬಿಟ್ಟಿದ್ನಲ್ಲ, ಇವಾಗ ಫುಲ್ ಫ್ರೀ. ಸೊ ಬಟ್ ಐ ವಾಸ್ ಅಲ್ಲ ಬ್ಯಾಕ್ ಎಂಡ್. ಅವರು ನಾಟಕ ರಿಹರ್ಸಲ್ ಚಿಕ್ಕ ಪಾತ್ರ ಮಾಡೋಣ ಆಯ್ತಾ, ನೋಡ್ಬೇಕು. ಮಾಡಿದ್ರೆ ಆಕ್ಟಿಂಗ್ ಅಂದ್ರೆ ಅವ್ರ ನಾಟಕದಲ್ಲಿ ಮಾಡಿದೀನಿ. ಓ ಸೋ ಗುಡ್. ಯಾವ್ದು ಪಾತ್ರ? ಸ್ವಯಂವರ ಲೋಕ ಅಂತ. ಸ್ವಯಂವರ ಲೋಕ ಅಂತ. ಸೊ ಯು ಹ್ಯಾವ್ ಡನ್. ಅದೊಂದು ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ. ಆ ಟೈಮಲ್ಲಿ ನೀವು ಆ ಸಂದರ್ಭನ ಯಾವ ಥರ ಅವ್ರಿಗೊಂದು ಮಾರಲಿ? ಐ ಕುಡ್ ನಾಟ್ ಬಿಲೀವ್. ಐ ಜಸ್ಟ್ ಬ್ರೋಕ್ ಡೌನ್. ಒಂದು ವಿಡಿಯೋದು ಗೊತ್ತಾ ನಾನು, ಇದು ಹೇಳಿರೋದು ಕೇಳಿ ಮಾಡಿದ್ದು ಅಂತ. ಅದು ಡಯಾಗ್ನೋಸ್ ಆಗಿದ್ದು ನೆಕ್ಸ್ಟ್ ಡೇ ಅದು. He was the only person there with all the process ready. ಇಲ್ಲ ನಮ್ದೇ ಇಲ್ಲಿ ಬರ್ದ್ಬಿಟ್ಟಿದೆ ಅಂದ್ರೆ ಏನ್ ಬರ್ದ್ಬಿಟ್ಟಿದೆ ಅಂದ್ರೆ ಹೇಳೋದಿಲ್ಲ, ಸ್ಟ್ರಿಕ್ಟ್ ಆಗಿ ಹಂಗೆ ಹೇಳೋದು. ತಪ್ಪೆ ಅಷ್ಟೇ. ಎಷ್ಟು ಕ್ರೇಜಿ ಕೇಳ್ರಿ ಕಥೆದು. ಆಲ್ ಅನಿಮಲ್ಸ್ ಅಂಡ್ ದೇ ಆರ್ ಸ್ಕೇರ್ಡ್. ಇರೋ ಸೈಜ್ಗಿಂತ ದೊಡ್ಡ ನಾವು ಮಾಡ್ಕೊಳ್ತೀವಿ, ಹಿಂಗ್ ಮಾಡ್ಕೊಳ್ತೀವಲ್ಲ, ಅದು ಅನಿಮಲ್ಸ್ಗೆ ಇರುತ್ತದೆ ನೇಚರ್. ಅಲ್ಲ ನಿಮ್ಗೆ ನಿಮ್ ಮದ್ವೆ ಆದ್ರೆ ನಿಮ್ಗೆ ಹೇಳ್ತೀನಿ, ಮನ್ಸಲ್ಲಿ ಇಟ್ಕೊಳ್ಳಿ. ಏನ್ ಗೊತ್ತಾ, ಅದ್ ಹೆಂಗ್ ಕೇಳ್ತಾರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಯಾರವರು ಅಂತಂದ್ರೆ ಕರಿಬಾರ್ದು ನೀವು ತಿರ್ಗಾ ಅವ್ರನ್ನ. ಸೊ ಅದು ನೋಡೋಕ್ಕೆ ಒಂದು ಕ್ಯೂರಿಯಸ್ ಆಗಿದೆ. ನನ್ನ ಕಚಡ ಹಿಂದಿಯಲ್ಲಿ ಅದನ್ನು ತಡ್ಕೊಂಡು ಅದನ್ನ ನನ್ನ ಕೇಳಿ ಮಾಡಿಸಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ. ಸಾಲ ಇದ್ರೂ ಪರವಾಗಿಲ್ಲ, ನಾನು ಅಡ್ವರ್ಟೈಸ್ಮೆಂಟ್ ಮಾಡೋಣ. ಕನ್ನಡಲ್ಲಿ ನನಗೆ ಆ ಥರ ಗೌರವ ಕೊಡಲ್ಲ. ಬಟ್ ಹಿಂದಿಯವರು ಸ್ಕ್ರಿಪ್ಟನ್ನೇ ಫುಲ್ ಕಳಿಸಿ, ನೀನು ಒಪಿನಿಯನ್ ಏನು ಲೈನ್ ಚೇಂಜ್ ಮಾಡಬೇಕು. ಈ ಸ್ಟೇಟ್ಮೆಂಟ್ಸ್ ಆರ್ ಬೋಲ್ಡ್, ಎವ್ರಿಥಿಂಗ್. ನಿಮಗೆ ಏನಾದರೂ ಥ್ರೆಟ್? ಕಾಶ್ಮೀರ್ ಫೈಲ್ಸ್ ರಿಲೀಸ್ ಆಯ್ತಲ್ಲ, ಯು ವಾಂಟ್ ಬಿಲೀವ್, ನಾನು ಮನೆಗೆ ಹೋಗ್ತಿದ್ದೀನಿ. ಮನೇಲಿದ್ದೀರಾ, ಮನೇಲಿ ಇರಿ ಅಂತೆಲ್ಲ ಒಂದ್ಸತಿ ಫೋನ್ ಮಾಡಿದ್ರೆ